ಎಲ್ರಿಗೂ ನಮಸ್ತೆ. In this video, we are going to discuss about the SSLC Mathematics ಕ್ವಾಡ್ರಾಟಿಕ್ ಈಕ್ವೇಷನ್ ಸ್ಟಡಿ ಮಾಡೋಣ. ನೋಡಿ, ಈಗಾಗಲೇ ಸೈನ್ಸ್ ವಿಡಿಯೋನ ಕೂಡ ಅಪ್ಲೋಡ್ ಮಾಡಿದ್ದೀನಿ, ಮತ್ತು ಸೋಷಿಯಲ್ ವಿಡಿಯೋನ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಮ್ಯಾಥ್ಸ್ ಸೀರೀಸ್ನ ಮಾಡ್ತಾ ಇದ್ದೀನಿ. ಈಗಾಗಲೇ ಒಟ್ಟು ಇಂಟ್ರೊಡಕ್ಷನ್ ಟ್ರಿಗ್ನಾಮೆಟ್ರಿ ಮತ್ತು ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಪ್ಲೋಡ್ ಮಾಡಿದ್ದೀನಿ. ಮತ್ತು ನಾನು ಇನ್ ದಿಸ್ ವಿಡಿಯೋ ಐ ಆಮ್ ಗೋಯಿಂಗ್ ಟು ಅಪ್ಲೋಡ್ ಅಬೌಟ್ ಕ್ವಾಡ್ರಾಟಿಕ್ ಈಕ್ವೇಷನ್ ಅಪ್ಲೋಡ್ ಮಾಡ್ತೀನಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸರ್ಫೇಸ್ ಏರಿಯಾ ವ್ಯಾಲ್ಯೂಮು ಮತ್ತು ಅಪ್ಲಿಕೇಶನ್ ಟ್ರಿಗ್ನಾಮೆಟ್ರಿ ಸ್ವಲ್ಪ ಡಿಫಿಕಲ್ಟ್ ಇರೋ ಚಾಪ್ಟರ್ಗಳನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಯಾಕಂದ್ರೆ ನಿಮಗೆ 80 ಸ್ಕೋರ್ ಮಾಡಲೇಬೇಕು. ನಿಮಗೆ ಕಾನ್ಸೆಪ್ಟ್ ಅರ್ಥ ಆಗಬೇಕು, ಮತ್ತೆ ನೀವು ಈಸಿಯಾಗಿ ಮ್ಯಾಥ್ಸ್ನ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡಬೇಕು. ಓಕೆ, ಹಾಗಿದ್ರೆ ಡೈರೆಕ್ಟಾಗಿ ನಾವು ಟೈಮ್ ವೇಸ್ಟ್ ಮಾಡೋದು ಬೇಡ, ಪ್ರಾಬ್ಲಮ್ಸ್ಗೆ ಹೋಗೋಣ. ನೆಕ್ಸ್ಟ್ ಚಾಪ್ಟರ್ ಈಸ್ ಕ್ವಾಡ್ರಾಟಿಕ್ ಈಕ್ವೇಷನ್. ಈ ಕ್ವಾಡ್ರಾಟಿಕ್ ಈಕ್ವೇಷನ್ ನೀವು ಫಸ್ಟ್ ಫಾರ್ಮುಲಾಸ್ ಓದಿರ್ಬೇಕು ನಿಮಗೆ. ನೋಡಿ, ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಈಕ್ವೇಷನ್ ಈಸ್ ax² + bx + c. ಹಾಗೆ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಪ್ಯೂರ್ ಕ್ವಾಡ್ರಾಟಿಕ್ ಈಕ್ವೇಷನ್ ಎಷ್ಟು ನೋಡಿ, ಅಂದ್ರೆ x ಪವರ್ ಶುಡ್ ಬಿ ಮ್ಯಾಕ್ಸಿಮಮ್ 2. 2 ಇತ್ತು ಅಂದ್ರೆ ದಟ್ ಇಸ್ ಕ್ವಾಡ್ರಾಟಿಕ್. ಇನ್ ಕೇಸ್ 1 ಇತ್ತು ಅಂದ್ರೆ ax + c = 0. ಸೊ 1 ಇತ್ತು ಅಂದ್ರೆ ದಟ್ ಇಸ್ ಲೀನಿಯರ್ ಈಕ್ವೇಷನ್. 3 ಇತ್ತು ಅಂದ್ರೆ ಕ್ಯೂಬಿಕ್ ಈಕ್ವೇಷನ್. ಅದೆಲ್ಲ ನಿಮ್ಗೆ ಗೊತ್ತಿದೆ ಅನ್ಕೋತೀನಿ. ಓಕೆ, ನೆಕ್ಸ್ಟ್ ರೂಟ್ ಆಫ್ ಕ್ವಾಡ್ರಾಟಿಕ್ ಈಕ್ವೇಷನ್, ದಟ್ ಇಸ್ ಕ್ವಾಡ್ರಾಟಿಕ್ ಫಾರ್ಮುಲಾ, ದಟ್ ಇಸ್ x = -b + or - root of b² - 4ac / 2a. So by using this formula also we can solve, or also by we can make a factorization, we can also identify the x variables. ಸೊ ಡಿಸ್ಕ್ರಿಮಿನೆಂಟ್ ನೋಡಿ, ಡಿಸ್ಕ್ರಿಮಿನೆಂಟ್ ಮಾಡಬೇಕಾದ್ರೆ ಡಿಸ್ಕ್ರಿಮಿನೆಂಟ್ ಆಫ್ ದಿ ಕ್ವಾಡ್ರಾಟಿಕ್ ಈಕ್ವೇಷನ್ ದಟ್ ಇಸ್ ಡೆಲ್ಟಾ = b² - 4ac. ಇದರಲ್ಲಿ ನಿಮಗೆ ನೇಚರ್ ಆಫ್ ದಿ ರೂಟ್ ನ ಕಂಡುಹಿಡಿಯಕ್ಕೆ ಹೇಳ್ತಾರೆ, ಮತ್ತೆ ಅದರದ್ದು ನೇಚರ್ ಆಫ್ ದಿ ರೂಟ್ ನ ಪ್ರಾಪರ್ಟಿ ಬರೀಲೇಬೇಕು ನೀವು. ಮೇನ್ ಇಂಪಾರ್ಟೆಂಟ್ಲಿ ಡಿಸ್ಕ್ರಿಮಿನೆಂಟ್ ನೋಡಿ, ಇನ್ ಕೇಸ್ ಡೆಲ್ಟಾ ಇಸ್ ಗ್ರೇಟರ್ ದೆನ್ 0 ಆಗಿದ್ರೆ ಅಂದ್ರೆ ನಿಮ್ಮ ಆನ್ಸರ್ ಏನಾದ್ರು 1 2 3 ಮೋರ್ ದೆನ್ 0 ಬಂತು ಅಂದ್ರೆ +1 +2 +3 ಎನಿ ನಂಬರ್ +40 +50 ಯಾವ್ದೋ ನಂಬರ್ ಬರಲಿ. ಸೊ ದ ಪ್ರಾಪರ್ಟಿ ಇಸ್ ನೇಚರ್ ಆಫ್ ದಿ ರೂಟ್ ಈಸ್ 2 ಡಿಸ್ಟಿಂಕ್ಟ್ ರಿಯಲ್ ರೂಟ್. ಇನ್ ಕೇಸ್ ನಿಮ್ಮ ಆನ್ಸರ್ ಏನಾದ್ರು ಡೆಲ್ಟಾ ಈಸ್ ಈಕ್ವಲ್ಸ್ ಟು 0 ಬಂತು ಅಂದ್ರೆ ಆನ್ಸರ್ 2 ಈಕ್ವಲ್ ರಿಯಲ್ ರೂಟ್ ಅಂತ ಬರೀಬೇಕು. 2 ಈಕ್ವಲ್ ರಿಯಲ್ ರೂಟ್. ಇನ್ ಕೇಸ್ ನಿಮ್ಮ ಆನ್ಸರ್ ಡೆಲ್ಟಾ ಈಸ್ ಲೆಸ್ ದೆನ್ 0 ಮೀನ್ಸ್ ನಿಮ್ಮ ಆನ್ಸರ್ ಇಸ್ -1 -2 -3. ನಿಮ್ಮ ಆನ್ಸರ್ ಏನಾದ್ರು ಮೈನಸ್ ಅಲ್ಲಿ ಬಂತು ಅಂದ್ರೆ ನೋ ರಿಯಲ್ ರೂಟ್. ಅರ್ಥ ಆಯ್ತಾ? ಪ್ಲಸ್ ಅಲ್ಲಿ ಬಂತು ಅಂದ್ರೆ 2 ಡಿಸ್ಟಿಂಕ್ಟ್ ರಿಯಲ್ ರೂಟ್, ಮೈನಸ್ ಅಲ್ಲಿ ಬಂತು ನೋ ರಿಯಲ್ ರೂಟ್, 0 ಬಂತು ಅಂದ್ರೆ 2 ಈಕ್ವಲ್ ರಿಯಲ್ ರೂಟ್ಸ್. ಇಷ್ಟೇ. ಹಾಗಿದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಪ್ರೀವಿಯಸ್ ಇಯರ್ ಅಲ್ಲಿ ಏನ್ ಕೇಳಿದ್ರೆ ನೋಡೋಣ. ನೋಡಿ, ದ ಪ್ರಾಡಕ್ಟ್ ಆಫ್ 2 ಕಾನ್ಸಿಕ್ಯೂಟಿವ್ ಪಾಸಿಟಿವ್ ನಂಬರ್ಸ್ ಅಂತೆ. ಕಾನ್ಸಿಕ್ಯೂಟಿವ್ ಪಾಸಿಟಿವ್ ಇಂಟೀಜರ್ಸ್ ಈಸ್ 30 ಅಂತೆ. ಸೊ ಒಂದು ನಂಬರ್ ಯು ಶುಡ್ ಟೇಕ್ ಇಟ್ ಆಸ್ x, ಅನದರ್ ನಂಬರ್ ಕಾನ್ಸಿಕ್ಯೂಟಿವ್ ಆಗಿರೋದ್ರಿಂದ ನೆಕ್ಸ್ಟ್ ನಂಬರ್ ಇಸ್ x + 1. ಸೊ ಪ್ರಾಡಕ್ಟ್ ಅಂತ ಹೇಳಿದ್ರೆ ಸೊ ಇಂಟು ಎರಡರ ಮಧ್ಯೆ = 30. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ದ ಸಮ್ ಆಫ್ ಸ್ಕ್ವೇರ್ ಆಫ್ ದಿ 2 ಕಾನ್ಸಿಕ್ಯೂಟಿವ್ ಆಡ್ ನಂಬರ್ಸ್. 2 ಕಾನ್ಸಿಕ್ಯೂಟಿವ್ ಆಡ್ ನಂಬರ್ಸ್ ಅಂತೆ. ಸೊ ಆಡ್ ನಂಬರ್ ಶುಡ್ ಬಿ ಆಡ್ ನಂಬರ್ ಆಗಿರ್ಬೇಕು ಅದು. ಸೊ ದಟ್ ಈಸ್ ನೋಡಿ, ಸ್ಕ್ವೇರ್ ಆಗಿದೆ, ಸೊ ಆಡ್ ನಂಬರ್ ಆಗುತ್ತೆ. ಸೊ 394, ದಟ್ ಇಸ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೋಡಿ, ದ ಡಿಗ್ರಿ ಆಫ್ ದಿ ಪಾಲಿನಾಮಿಯಲ್, ಡಿಗ್ರಿ ಆಫ್ ದಿ ಲೀನಿಯರ್ ಈಕ್ವೇಷನ್ ಕೇಳಿದ್ರೆ, ಲೀನಿಯರ್ ಅಂತ ಹೇಳಿದ್ರೆ x ಪವರ್ ಶುಡ್ ಬಿ 1, ಕ್ವಾಡ್ರೆಂಟ್ ಆಗಿದ್ರೆ x ಪವರ್ 2 ಆಗಿರುತ್ತೆ, ಕ್ಯೂಬಿಕ್ ಆಗಿದ್ರೆ 3 ಆಗಿರುತ್ತೆ. ಆಯ್ತಾ? ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಈಕ್ವೇಷನ್ ಏನು? ದಟ್ ಈಸ್ ax² + bx + c = 0. ದಿಸ್ ಇಸ್ ದ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಈಕ್ವೇಷನ್. ನೋಡಿ, ಈಗ ಇದನ್ನ ಸ್ಟ್ಯಾಂಡರ್ಡ್ ಫಾರ್ಮ್ ಕನ್ವರ್ಟ್ ಮಾಡಬೇಕು. ನೋಡಿ, 2x² ಇದೆಯಲ್ಲ, ಸೊ ಈಕ್ವಲ್ಸ್ ಇಂದ ಈಚೆ ಮೀನ್ಸ್ ರೈಟ್ ಸೈಡ್ ಅಲ್ಲಿ x ಇದೆ. ಸೊ ಈ ಟೇಕ್ ಇಟ್ ಸೈಡ್ become -x. So -7 it become +7 = 0. So option C is the right answer. The standard quadratic equation 5x² = 2 into 2x + 3 is there. So multiply ಮಾಡೋಣ. So 5x² so equals to 4x + 3 to the 6 ಒಳಗಡೆ ಹಾಕೋಣ. ಈಗ 5x² - 4x - 6 is equal to 0. In the standard form, the constant term ಯಾವ್ದಪ್ಪ ಇಲ್ಲಿ? -6 is the constant term. D is the right answer. Okay, next. The constant term in the quadratic equation, ನೋಡಿದ್ರೆ ಸೇಮ್ ಅಷ್ಟೇ. ಕಾನ್ಸ್ಟೆಂಟ್ ಟರ್ಮ್ ನ ಕೇಳಿದರೆ, ದಟ್ ಇಸ್ 3x² - 6x, ಓಕೆ, -+4 to the 12, ದಟ್ ಇಸ್ +12 is the right answer. ಅರ್ಥ ಆಯ್ತಾ? ಇದೆಲ್ಲ ನೋಡಿ, ಇದು ಸುಮ್ಮನೆ ಯಾವ್ದು ಕ್ವಶನ್ ಹಾಕೊಂಡಿಲ್ಲ. ಪ್ರೀವಿಯಸ್ ಇಯರ್ ಅಲ್ಲಿ ನಿಮಗೆ ಮಾಡೆಲ್ ಪೇಪರ್ ಜೂನ್ 2020 ಕೇಳಿರೋದು, ಮಾಡೆಲ್ ಪೇಪರ್ ಅಲ್ಲಿ ಕೇಳಿರೋದು, ಏಪ್ರಿಲ್ ಅಲ್ಲಿ ಕೇಳಿದರೆ, ಮಾಡೆಲ್ ಪೇಪರ್ ಅಲ್ಲಿ ಕೇಳಿದರೆ, ಸೊ ಎಲ್ಲ ಮಾಡೆಲ್ ಪೇಪರ್ ಅಲ್ಲಿ ಕೇಳಿರೋ ಕ್ವಶನ್ಸ್ ಗಳನ್ನ ನಾನು ಹಾಕೊಂಡಿರೋದು, ಮತ್ತೆ ಆನ್ಯುವಲ್ ಎಕ್ಸಾಮ್ ಅಲ್ಲಿ ಕೇಳಿರೋ ಕ್ವಶನ್ಸ್ ಗಳನ್ನ ಹಾಕೊಂಡಿರೋದು. ಸೊ ಅದೇ ಕ್ವಶನ್ಸ್ ಗಳು ಕೆಲವೊಂದ್ಸಲ ರಿಪೀಟ್ ಆಗ್ತವೆ. ನಿಮಗೆ ಬೇಸಿಕ್ ಅದು ಓದಿದ್ರೆ ಸಾಕು. ಸೊ ಆಟೋಮೆಟಿಕಲಿ ನಿಮಗೆ ರಿಲೇಟೆಡ್ ಪ್ರಾಬ್ಲಮ್ ಬಂದ್ರೆ ನೀವು ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಬಹುದು. ಆಯ್ತಾ? ಹಾಗಿದ್ರೆ ಬನ್ನಿ ಈಗ ಡೈರೆಕ್ಟ್ ನಾವು 2 ಮಾರ್ಕ್ಸ್ ಕ್ವಶನ್ಸ್ ಹೋಗ್ಬೇಡ. ನೋಡಿ, ಫಸ್ಟ್ ಕ್ವಶನ್ ಏನಂತಂದ್ರೆ ರೆಕ್ಟಾಂಗ್ಯುಲರ್ ಫೀಲ್ಡ್ ಅಂತೆ. ಫಸ್ಟ್ ನಾವು ಏನ್ ಮಾಡ್ಬೇಕಂದ್ರೆ, ಈ ಕ್ವಶನ್ ನ ಸಾಲ್ವ್ ಮಾಡ್ಬೇಕಾದ್ರೆ ಲೈನ್ ಟು ಲೈನ್ ಹೋಗ್ಬೇಕು. ನೀವು ಯಾವುದೇ ಕಾರಣಕ್ಕೂ ಆತರ ಮಾಡಕ್ ಹೋಗ್ಬೇಡಿ. ನಿಮಗೆ 3-4 ಗಂಟೆ ಕೊಟ್ಟಿರೋದು ಸುಮ್ಮನೆ 1 ಗಂಟೆ ಎಕ್ಸಾಮ್ ಮುಗಿಸ್ಬಿಟ್ಟು ಪೇಪರ್ ಗೋಡೆ ಮಾಡ್ತಾ ಕೂತ್ಕೊಳ್ಳಿ ಅಂತಲ್ಲ. ಸೊ ಒಂದು ಲೈನ್ ಟು ಲೈನ್ ಹೋಗ್ಬೇಕು. ನೋಡಿ, ರೆಕ್ಟಾಂಗ್ಯುಲರ್ ಫೀಲ್ಡ್ ಅಂತ ಹೇಳ್ತಾರ, ಫಸ್ಟ್ ರೆಕ್ಟಾಂಗ್ಯುಲರ್ ಫೀಲ್ಡ್ ನ ಮಾಡ್ಕೋಬೇಕು. ದ ಲೆಂತ್ ಈಸ್ ಥ್ರೈಸ್ ದ ಬ್ರೆಡ್ತ್ ಅಂತೆ. ಈಗ ಲೆಂತ್ ಥ್ರೈಸ್ ದಿ ಬ್ರೆಡ್ತ್ ಅಂದ್ರೆ ಏನು? ಅರ್ಥ ಏನಪ್ಪ? ಲೆಂತ್
ಬ್ರೆಡ್ತ್ಗಿಂತ 3ರಷ್ಟಿದೆ ಕರೆಕ್ಟಾ. ದ ಲೆಂತ್ ಈಸ್ ಥ್ರೈಸ್ ದ ಬ್ರೆಡ್ತ್. ಈಗ ಬ್ರೆಡ್ತ್ಗಿಂತ ಲೆಂತ್ ಏನಾಗಿದೆ 3ರಷ್ಟು ಜಾಸ್ತಿ ಇದೆ ಅಂತೆ. ಹಂಗಾದ್ರೆ ದ ಲೆಂತ್ ನೋಡಿ, ಬ್ರೆಡ್ತ್ ಏನಾಗಿರ್ಲಿ, ಬ್ರೆಡ್ತ್ ಯು ಟೇಕ್ ಇಟ್ ಆಸ್ ಎಕ್ಸ್ ಅಂತ ತಗೋಣ. ಬ್ರೆಡ್ತ್ ಕರೆಕ್ಟಾ. ಸೊ ಇದು ಬ್ರೆಡ್ತ್. ಸೊ ಬ್ರೆಡ್ತ್ ನ ಯು ಟೇಕ್ ಇಟ್ ಆಸ್ ಎಕ್ಸ್ ಅಂತ ತಗೊಂಡು. ಹಾಗಾದ್ರೆ ಲೆಂತ್ ಏನಾಯ್ತು, ಲೆಂತ್ ವಿಲ್ ಬಿಕಮ್ ಲೆಂತ್ ನೋಡಿ, ಅಲ್ಲಿ ಏನಿರ್ತಾನೆ ಥ್ರೈಸ್ ದಿ ಬ್ರೆಡ್ತ್ ಅಂತೆ. ಬ್ರೆಡ್ತ್ ನ ವಿಲ್ ಟೇಕ್ ಇಟ್ ಆಸ್ ಎಕ್ಸ್ ಕರೆಕ್ಟಾ. 3ರಷ್ಟು ಅಂತ ಹೇಳ್ತಾರಿಂದ ಥ್ರೈಸ್ ಅಂತ ಹೇಳ್ತಾರಿಂದ 3x ಆಯ್ತಾ. ಸೊ ಲೆಂತ್ ವಿಲ್ ಬಿಕಮ್ 3x ಕರೆಕ್ಟಾ. ಸೊ ದ ಏರಿಯಾ ಆಫ್ ದಿ ಫೀಲ್ಡ್ ಕೊಟ್ಟಿದೆ ನೋಡಿ. ಏರಿಯಾ ಆಫ್ ದಿ ಫೀಲ್ಡ್ ನೋಡಿ, ಏರಿಯಾ ಆಫ್ ದಿ ಫೀಲ್ಡ್ ಈಸ್ 147 ಸ್ಕ್ವೇರ್ ಮೀಟರ್ ಅಂತೆ. ಏರಿಯಾ ಆಫ್ ದಿ ಸ್ಕ್ವೇರ್ ನೋಡಿ, ಏರಿಯಾ ಆಫ್ ದಿ ಫೀಲ್ಡ್, ಏರಿಯಾ ಆಫ್ ಫೀಲ್ಡ್, ಏರಿಯಾ ಆಫ್ ದಿ ಫೀಲ್ಡ್ ಎಷ್ಟು ಕೊಟ್ಟಿದಾರಪ್ಪ, ಏರಿಯಾ ಆಫ್ ದಿ ಫೀಲ್ಡ್ ಈಸ್ 147 ಕರೆಕ್ಟಾ. 147. ಫೈಂಡ್ ದ ಲೆಂತ್ ಆಫ್ ದಿ ಲೆಂತ್ ಅಂಡ್ ಬ್ರೆಡ್ತ್. ಲೆಂತ್ ಮತ್ತೆ ಬ್ರೆಡ್ತ್ ನ ಕಂಡುಹಿಡಿಯಬೇಕು. ಇದನ್ನ ಏಪ್ರಿಲ್ 2019 ಆನ್ಯುವಲಿಸಮ್ ಕೇಳಿದ್ದಾರೆ. ಓಕೆನಾ, ಇದು ಮಾಡೋಣ ನಾವೀಗ. ವಾಟ್ ಇಸ್ ದ ಫಾರ್ಮುಲಾ ನೋಡಿ, ಏರಿಯಾ ಆಫ್ ದಿ ರೆಕ್ಟಾಂಗಲ್, ಏರಿಯಾ ಆಫ್ ದಿ ರೆಕ್ಟಾಂಗಲ್ ಈಕ್ವಲ್ಸ್ ಟು ಲೆಂತ್ ಇಂಟು ಬ್ರೆಡ್ತ್. ಸೊ ಏರಿಯಾ ಆಫ್ ದಿ ರೆಕ್ಟಾಂಗಲ್ ಕೊಟ್ಟಿದ್ದೇನೆ 147 ಸೆಂಟಿಮೀಟರ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಲೆಂತ್ ಅಂತ ತಗೊಂಡಿದ್ವಿ, ಟೇಕ್ ಇಟ್ ಆಸ್ 3x ಅಂತ ತಗೊಂಡಿದ್ವಿ, ಇಂಟು ಬ್ರೆಡ್ತ್ ವಿ ಟೇಕ್ ಇಟ್ ಆಸ್ x ಅಂತ ತಗೊಂಡಿದ್ವಿ ಕರೆಕ್ಟಾ. ಸೊ ನೆಕ್ಸ್ಟ್ ನೋಡಿ, 147 ಆಸ್ ಇಟ್ ಇಸ್ ಹಂಗೆ ಬರ್ಕೊಳ್ಳಿ. ಸೊ ಈಸ್ ಈಕ್ವಲ್ ಟು 3x ಇಂಟು ಎಕ್ಸ್ ಸ್ಕ್ವೇರ್ ಆಯ್ತು ಕರೆಕ್ಟಾ. ಇದು 3 ಮತ್ತೆ ಎಕ್ಸ್ ಸ್ಕ್ವೇರ್ ಮೇಲೆ ಇಂಟು ಇದೆ, ಈ ಕಡೆ ಕಳಿಸ್ಕೊಳ್ಳಿ. ಸೊ 147 ಲೆಫ್ಟ್ ಸೈಡ್ ಬಂದ ತಕ್ಷಣ ಡಿವೈಡ್ ಬೈ ಆಯ್ತು. ಸೊ 3 ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್. ಸೊ 3 how much 3 4s 12. ಸೊ 3 9s 27 ಆಯ್ತು ಕರೆಕ್ಟಾ. ಸೊ ದಟ್ ವಿಲ್ ಬಿಕಮ್, ಸೊ ಎಕ್ಸ್ ಸ್ಕ್ವೇರ್ ಈಕ್ವಲ್ಸ್ ಟು 49 ಆಯ್ತು ಕರೆಕ್ಟಾ. ಸೊ x is equal to plus or minus root of 49. Perfect square for 49 is 7 ಕರೆಕ್ಟಾ. ಆನ್ಸರ್ ವಿಲ್ ಬಿ 7, ಪ್ಲಸ್ 7 ಆರ್ ಮೈನಸ್ 7 ಬರುತ್ತೆ. ಸೊ ಯು ಹ್ಯಾವ್ ಟು ಚೂಸ್ ದ ಪ್ಲಸ್ 7. ಸೊ x is equal to 7 ಆದ್ರೆ ಅಂದ್ರೆ ಬ್ರೆಡ್ತ್ ಎಷ್ಟಾಯ್ತಪ್ಪ, ಬ್ರೆಡ್ತ್ ಇಸ್ 7. ಸೊ ಲೆಂತ್ ಎಷ್ಟಾಯ್ತು, 7 3s 21 ಕರೆಕ್ಟಾ. 21 ಆಯ್ತು. ಅರ್ಥ ಆಯ್ತಾ. ನೆಕ್ಸ್ಟ್ ಪ್ರಾಬ್ಲಮ್ ಮಾಡೋಣ, ಟೈಮ್ ವೇಸ್ಟ್ ಮಾಡೋದು ಬೇಡ. ಸೊ ನೆಕ್ಸ್ಟ್ ಫೈಂಡ್ ದ ಡಿಸ್ಕ್ರಿಮಿನೇಟ್ ನೋಡಿ, ಎಲ್ಲಾ ವೆರೈಟಿಯಲ್ಲೂ ಒಂದೊಂದು ಪ್ರಾಬ್ಲಮ್ ಹಾಕೊಂಡಿರ್ತೀರಿ. ಆ ರಿಲೇಟೆಡ್ ಪ್ರಾಬ್ಲಮ್ಸ್ಗಳನ್ನ ನೀವು ಹಾಕೊಂಡು ಸಾಲ್ವ್ ಮಾಡಬೇಕು. ಸರ್ ಇಷ್ಟು ಹೋದ್ರೆ 80 ಬರುತ್ತಾ, ಎಸ್ ಅಂದ್ರೆ ನೀವು ಆ ತರ ಪ್ರಾಕ್ಟೀಸ್ ಮಾಡಬೇಕು. ಮತ್ತೆ 80 ಬರುತ್ತಾ ಅಂತ ಹೇಳಕ್ ಹೋಗ್ಬಿಡಿ. ಈ ಮ್ಯಾಥ್ಸ್ ಅಲ್ಲಿ ನಾವು ಇದೇ ಕ್ವಶನ್ಸ್ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ಇಟ್ ಇಸ್ ಎ ವಾಟ್ ನೀವು ಲಾಜಿಕಲ್ ರೀಸನಿಂಗ್ ಆಗಿರೋದ್ರಿಂದ, ಲಾಜಿಕಲ್ ಥಿಂಕಿಂಗ್ ಆಗಿರೋದ್ರಿಂದ ನೀವು ಆ ಟೈಪ್ ಕ್ವಶನ್ಸ್ಗಳನ್ನ ನೀವು ಮಾಡಬೇಕು, ಪ್ರಾಕ್ಟೀಸ್ ಮಾಡಬೇಕು. ಅವಾಗ ಮಾತ್ರ ನೀವು ಕಾನ್ಸೆಪ್ಟ್ ಅರ್ಥ ಆಗಿ ನೀವು ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡೋಕ್ಕಾಗೋದು. ಫೈಂಡ್ ದ ಡಿಸ್ಕ್ರಿಮಿನೆಂಟ್ ಆಫ್ ದ ಈಕ್ವೇಶನ್. ಡಿಸ್ಕ್ರಿಮಿನೇಟ್ ಮಾಡ್ಬೇಕಂತೆ. ಏನು ಡಿಸ್ಕ್ರಿಮಿನೇಟ್ ಮಾಡ್ಬೇಕಂದ್ರೆ ಯಾವ ಈಕ್ವೇಶನ್, 2x ಸ್ಕ್ವೇರ್ ಸೊ ಮೈನಸ್ 5x ಪ್ಲಸ್ 3. ಮ್ಯಾಥ್ಸ್ ಅಲ್ಲಿ ಔಟ್ ಆಫ್ 4 ತೆಗೆದು ಈಸಿ, 0 ತೆಗೆದು ಈಸಿ ಆಯ್ತಾ. ಸೊ ಜಸ್ಟ್ ಫೋಕಸ್ ಮಾಡಬೇಕು. ನೀವು ಮಲ್ಕೊಂಡು ಕಾಲ ಅಲ್ಲಾಡ್ಸ್ಕೊಂಡು ಮ್ಯಾಥ್ಸ್ ಬರಲ್ಲ ನನಗೆ ಅಂತ ವಿಡಿಯೋ ನೋಡಿಕೆ ಮನಿಕೊಂಡ್ರೆ ಮ್ಯಾಥ್ಸ್ ಬರಕ್ಕೆ ನಿದ್ದೆ ಬಂದ್ಬಿಡ್ತದೆ. ಸೊ ಹಂಗಾಗಿ ನೀವು ಏನ್ ಮಾಡಬೇಕು, ಆದಷ್ಟು ಫೋಕಸ್ ಮಾಡಬೇಕು. ಮ್ಯಾಥ್ಸ್ ಮಾಡ್ಬೇಕಾದ್ರೆ ಬರೀತಿರ್ಬೇಕು, ಓದ್ತಿರ್ಬೇಕು, ವಿಡಿಯೋ ನೋಡ್ತಿರ್ಬೇಕು, ಪ್ರಾಕ್ಟೀಸ್ ಮಾಡ್ತಿರ್ಬೇಕು. ಅವಾಗ ಮಾತ್ರ ಕಾನ್ಸೆಪ್ಟ್ ಗೊತ್ತಾಗೋದು. ಓಕೆ, ನಾನು ಟೈಮ್ ವೇಸ್ಟ್ ಮಾಡಕ್ ಹೋಗಲ್ಲ ಜಾಸ್ತಿ. Okay, what is the formula? Discriminate take delta is equal to b square minus 4ac ಕರೆಕ್ಟಾ. b square minus 4ac. ಈಗ ಇಲ್ಲಿ a ಅಂದ್ರೆ ಏನು, a is 2, b is minus 5, c ಅಂದ್ರೆ ಏನಪ್ಪ, c is 3 ಕರೆಕ್ಟಾ. ಸೊ ಇದನ್ನ ಹಾಕೋಣ ಇಲ್ಲಿಗೆ. ಸೊ b ಅಂದ್ರೆ ಎಷ್ಟು, minus 5 ಸ್ಕ್ವೇರ್ ಕರೆಕ್ಟಾ. minus 5 ಸ್ಕ್ವೇರ್ minus 4 into 2 into 3 ಕರೆಕ್ಟಾ. ಸೊ ಇದು ಮಲ್ಟಿಪ್ಲೈ ಮಾಡೋಣ. minus 5 ಸ್ಕ್ವೇರ್ means 25. ಸೊ minus 4 2s 8, 8 3s 24. ಸೊ ಡೆಲ್ಟಾ ಈಕ್ವಲ್ಸ್ ಟು 1 ಕರೆಕ್ಟಾ. ಡೆಲ್ಟಾ ಈಕ್ವಲ್ಸ್ ಟು 1 ಬಂತು. ಸೊ ಡೆಲ್ಟಾ ಈಕ್ವಲ್ಸ್ ಟು 1 ಬಂದ್ರೆ ಸೊ ನೀವೇನ್ ಮಾಡ್ಬೇಕೀಗ, ಸೊ ಅದು ಡಿಸ್ಕ್ರಿಮಿನೇಟ್ ಯಾವ್ದು, ನೇಚರ್ ಆಫ್ ದಿ ರೂಟ್ ನ ಬರೀಬೇಕು. ಈಗ ಏನು ನೇಚರ್ ಏನಪ್ಪಾ, ಡೆಲ್ಟಾ ಈಸ್ ಗ್ರೇಟರ್ ದೆನ್ 0 ನ ಈ ಕಡೆ 1 ಇದೆಯಲ್ಲ, ಡೆಲ್ಟಾ ಈಸ್ ಗ್ರೇಟರ್ ದೆನ್ 0. ಸೊ ಏನ್ ಪ್ರಾಪರ್ಟಿ, ಟೂ ಡಿಸ್ಟಿಂಕ್ಟ್ ರಿಯಲ್ ರೂಟ್, ಇದು ಪ್ರಾಪರ್ಟಿ ಬರೀಬೇಕು ಅಷ್ಟೇ, ಮುಗೀತು. ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಫೈಂಡ್ ದ ವ್ಯಾಲ್ಯೂ ಆಫ್ ಕೆ. ನೋಡಿ ಈ ತರ ಪ್ರಾಬ್ಲಮ್ಗಳು ಜಾಸ್ತಿ ಕೇಳ್ತಾರೆ. ಕೆ ವ್ಯಾಲ್ಯೂ ಕಂಡಿಡ್ರಿ, ವೈ ವ್ಯಾಲ್ಯೂ ಕಂಡಿಡ್ರಿ, ಎ ವ್ಯಾಲ್ಯೂ ಕಂಡಿಡ್ರಿ ಅಂತ ಕೇಳ್ತಾರೆ. ಇದು ಸೇಮ್ ಈಕ್ವೇಶನ್, ದಟ್ ಇಸ್ ಕೆ ಎಕ್ಸ್ ಸ್ಕ್ವೇರ್ ಪ್ಲಸ್ 6x ಪ್ಲಸ್ 1 ಇಸ್ ಈಕ್ವಲ್ ಆಸ್ ಈಕ್ವಲ್ ರೂಟ್ಸ್ ಅಂದ್ರೆ. ನೋಡಿ ಈಕ್ವಲ್ ರೂಟ್ಸ್ ಅಂದ್ರೆ ಏನು, ನಮಗೆ ಈ ವರ್ಡ್ ಇಂಪಾರ್ಟೆಂಟ್. ಈಕ್ವಲ್ ರೂಟ್ ಅಂದ್ರೆ ಡೆಲ್ಟಾ ಏನಾಗಿರುತ್ತೆ, ಡೆಲ್ಟಾ ಇಸ್ 0 ನ. ಸೊ ನೆಕ್ಸ್ಟ್ ಈಕ್ವೇಶನ್ ಕೊಟ್ಟಿದೆ, ಕೆ ಎಕ್ಸ್ ಸ್ಕ್ವೇರ್ ಪ್ಲಸ್ 6x ಪ್ಲಸ್ 1. ಸೊ ಎ ಈಸ್ ಈಕ್ವಲ್ ಟು ಕೆ. ಸೊ b is equal to 6, c is equal to 1. ಸೊ ಈಕ್ವೇಶನ್ ಬರ್ಕೊಳ್ಳೋಣ ಈಗ. ಡೆಲ್ಟಾ is equal to b square minus 4ac. ಸೊ ಡೆಲ್ಟಾ ಏನಪ್ಪಾ, ಡೆಲ್ಟಾ is 0. ಸೊ b ಏನು, b is 6 square minus ಸೊ 4 into a is k into c is 1. ಸೊ ಏನಾಯ್ತು, 0 equals to 6 square is 36 minus 4 into k 4k ಕರೆಕ್ಟಾ. ಈ ಮೈನಸ್ 4k ಇದೆ ಕಡೆ ತಗೊಳ್ಳಿ. ಈಗ ಏನಾಯ್ತು, ದಟ್ ವಿಲ್ ಬಿಕಮ್ 4k equals to 36, 4 1s 4 9s. So k is equal to 9 is the answer. That is the value of k.
ಆಯ್ತಾ. ಇದಿಷ್ಟು ನೋಡಿ, ಇಲ್ಲಿ ಕೆಲವೊಂದು ಪ್ರಾಬ್ಲಮ್ಸ್ಗಳನ್ನ ಕೊಟ್ಟಿದ್ದೀನಿ, ಮಾಡಿ ನೀವು ಅದನ್ನ ವಿಡಿಯೋನ ಪಾಸ್ ಮಾಡ್ಕೊಂಡು ನೀವು ಇದನ್ನ ಪ್ರಾಕ್ಟೀಸ್ ಮಾಡಿ. ಈ ವಿಡಿಯೋ ನೋಡಿರಲ್ಲ, ನಿಮ್ಗೆ ಅರ್ಥ ಆಯ್ತು ಅನ್ಕೊಳ್ತೀನಿ. ಸೊ ಈಗ ಈ ಪ್ರಾಬ್ಲಮ್ಸ್ಗಳನ್ನ ನೀವು ಸಾಲ್ವ್ ಮಾಡಿ. ನೋಡಿ, ದ ರೂಟ್ ಆಫ್ ದಿ ಈಕ್ವೇಷನ್ ಕೊಟ್ಟಿದ್ದೀನಿ. ಇಟ್ ಇಸ್ ಮಾಡಲ್ ಪೇಪರ್ 2020 ಕೇಳಿದರೆ ಅದು ರೂಟ್ ಏನು ಬರ್ತದೆ ಮಾಡಿದ್ದೀನಿ. ರೂಟ್ ಅಂದ್ರೆ ಫ್ಯಾಕ್ಟರೇಷನ್ ಮಾಡಬೇಕು. ನೋಡಿ, 2x² - 7x + 3 ಫ್ಯಾಕ್ಟರೇಷನ್ ಮಾಡಿ ಪ್ರಿಪರೇಟರ್ ಕೇಳಿದರೆ. ಸೊ ನೆಕ್ಸ್ಟ್ ಇದು ಅಷ್ಟೇ ಫ್ಯಾಕ್ಟರೈಸೇಷನ್, ಇದು ಕೂಡ ಕೇಳಿದರೆ. ನೋಡಿ, ವ್ಯಾಲ್ಯೂ ಆಫ್ ಡಿಸ್ಕ್ರಿಮಿನೇಟ್ ಮಾಡೋದು, ಸೊ ಇದನ್ನು ಕೂಡ ಕೇಳಿದರೆ. ಸೊ ಮಾಡಲ್ ಪೇಪರ್ ಕೇಳಿದ್ರಿಂದ ಸೊ ಎಲ್ಲ ಕ್ವಶನ್ಸ್ಗಳನ್ನ ಹಾಕಿದ್ದೀನಿ, ದಯವಿಟ್ಟು ಪ್ರಾಕ್ಟೀಸ್ ಮಾಡಿ, ಒಳ್ಳೇದಾಗಲಿ. ಸೊ 3 ಮಾರ್ಕ್ಸ್ ಕ್ವಶನ್ಸ್ಗಳಿಗೆ ಹೋಗೋಣ. ಜಾಸ್ತಿ ಅಪ್ಲಿಕೇಶನ್ ಆಗಿರೋದ್ರಿಂದ ನೋಡಿ 3 ಮಾರ್ಕ್ಸ್ ಕ್ವಶನ್ ಇದನ್ನ ಜಾಸ್ತಿ ಸಲ ಕೇಳಿದರೆ. ನೋಡಿ, ಜೂನ್ 2020 ಕೇಳಿದರೆ, ಸೊ ಪ್ರಿಪರೇಟರಿ 2024 ಕೇಳಿದರೆ ಈ ವರ್ಷ ಕೇಳಬಹುದು. ಯಾಕಂದ್ರೆ ಮಾಡಲ್ ಪೇಪರ್ ಈಗ 2024 ಆನ್ಯುವಲ್ ಎಕ್ಸಾಮ್ ಹೆಂಗಾಗಿದೆ ಅಂದ್ರೆ 2000 ಬೇಕಾದ್ರೆ ಅಬ್ಸರ್ವ್ ಮಾಡಿ, ನೀವು ಮಾಡಲ್ ಪೇಪರ್ ಇಟ್ಕೊಂಡು 2023, 22 ಏನ್ ಕೇಳಿದ್ರೆ ಆಲ್ಮೋಸ್ಟ್ ಆ ಕ್ವಶನ್ಸ್ ಗಳನ್ನ ತೆಗೆದು ಇಲ್ಲಿ ಹಾಕಿದ್ರೆ 22, 23 ಇರೋದು. ಸೊ ಹಂಗಾಗಿ ನಾವು ಮಾಡಲ್ ಪೇಪರ್ ಯಾವ್ದು ಬಿಡೋದು ಬೇಡ. ಸೊ ಎಲ್ಲಾನು ಸಾಲ್ವ್ ಮಾಡೋಣ, ಆಯ್ತಾ. ಓಕೆ, ನೋಡಿ, ದ ಸಮ್ ಆಫ್ ದಿ, ನೋಡಿ ಈ ವರ್ಡ್ ಇಂಪಾರ್ಟೆಂಟ್, ಸಮ್ ಅಂತೆ. ನೋಡಿ, ಸಮ್, ದ ಸಮ್ ಆಫ್ ದಿ ರೆಸಿಪ್ರೋಕಲ್ ಆಫ್ ರೆಹಮಾನ್ಸ್ ಏಜ್. ಓ, ರೆಹಮಾನ್ಸ್ ಏಜ್ ಅಂತೆ. ಓಕೆ, ರೆಹಮಾನ್ಸ್ ಏಜ್ ಅಂದ್ರೆ ಏನಂತ ನಮ್ಗೆ ಗೊತ್ತಿಲ್ಲ. ಸೊ ಕರೆಕ್ಟಾ. ಸೊ ರೆಹಮಾನ್ಸ್ ಏಜ್, ಯು ಟೇಕ್ ಇಟ್ ಆಸ್ ಎಕ್ಸ್ ಅಂತ ತಗೋಣ. ಟೇಕ್ ಇಟ್ ಆಸ್ ಎಕ್ಸ್ ಇಯರ್ಸ್. ಮುಂದಕ್ಕೆ ಓದಿ. 3 years ago ಅಂತೆ, ಅಂದ್ರೆ 3 ವರ್ಷ ಹಿಂದಕ್ಕೆ. ಕರೆಕ್ಟಾ. 3 years ago, 3 years ago, 3 years ago ಏನಾಗಿರುತ್ತೆ ಒಂದು ಅಂದ್ರೆ ಏನಿರುತ್ತೆ ಏಜ್, ಅದರಲ್ಲಿ -3ನ ಮಾಡಿ ಅಷ್ಟೇ. 3 years ago. ಮತ್ತೆ ಅಂಡ್ ಈಸ್ ಏಜ್ 5 years ಫ್ರಮ್ ನೌ, ಅಂದ್ರೆ ಇವಾಗಿಂದ 5 ವರ್ಷ ಮುಂದಕ್ಕಂತೆ. ಸೊ ಏನ್ ಮಾಡ್ಬೇಕು, 5 years ನೌ ಫ್ರಮ್ ನೌ, 5 years ಫ್ರಮ್ ನೌ ಏನಾಗಿರುತ್ತೆ ಏಜು x+5 ಆಯ್ತಾ. x+5 ಆಯ್ತಾ. ಇದನ್ನ ಕರೆಕ್ಟ್ ಬರ್ಕೋಬೇಕು ನೀವು. ಆಮೇಲೆ ನೋಡಿ, ಕ್ವಶನ್ ಕರೆಕ್ಟ್ ಓದ್ಕೋಬೇಕು, ಒಂದೊಂದು ಲೈನ್ ಓದ್ಕೋಬೇಕು, ಬಿಡ್ಬಾರ್ದು. ನೋಡಿ, ಈಗ ಈ ಸಮ್ ಅಂತ ಹೇಳ್ತಾನ, ಸಮ್ ಅಂದ್ರೆ ಏನಪ್ಪಾ, ನಮಗೆ ಪ್ಲಸ್. ಸಮ್ ಅಂದ್ರೆ ಪ್ಲಸ್ ಅಷ್ಟೇ, ಸಮ್ ಅಂದ್ರೆ ಪ್ಲಸ್. ಕರೆಕ್ಟಾ. ಸೊ ರೆಸಿಪ್ರೋಕಲ್ ಅಂತ ಹೇಳ್ತಾನೆ. ರೆಸಿಪ್ರೋಕಲ್ ಅಂತ ಏನ್ ಬಿಡ್ಬೇಕು, ಫ್ರಾಕ್ಷನ್ ಬರ್ಕೊ. ನೋಡಿ, ಫ್ರಾಕ್ಷನ್ ರೆಸಿಪ್ರೋಕಲ್ ದಟ್ ಈಸ್ 1/. ಫಸ್ಟ್ ಏನಿತ್ತು ಕೇಸು, ದಟ್ ಈಸ್ 3 years ago. ಕರೆಕ್ಟಾ. ಸೊ x - 3. ಮತ್ತೇನಿತ್ತು ನೆಕ್ಸ್ಟ್ ಕೇಸಲ್ಲಿ, ಸೊ 1/x+5. Sum of their reciprocal of Rahman's age from 3 years ago and 5 years from now, it become ಎಷ್ಟಾಗಿರುತ್ತಪ್ಪ, ಎಷ್ಟಾಗಿದೆ ಅಂದ್ರೆ 1/1 ಎಷ್ಟಾಗಿದೆ ನೋಡಿ, 1/ the age is ಓಕೆ 1/3. ಅದು 1/3. ಓಕೆ 1/3. ಅದು ಸ್ವಲ್ಪ ಇದಾಗಿದೆ, ಕಟ್ ಆಗಿದೆ ಅಲ್ಲಿ. ಸೊ 1/3. ಓಕೆ 1/3 ಆಗಿದೆ. ಸೊ ಇದನ್ನ ಈಗ ಸಾಲ್ವ್ ಮಾಡೋಣ ನಾವು, ಪಟ 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 ಅಂತ ಸಾಲ್ವ್ ಮಾಡ್ಬೇಕು. ಈಗ ನೋಡಿ, ಏನಿದೆ ಈಕ್ವೇಶನ್ ನೋಡಿ, ಈಗ ಕೆಳಗಡೆ ಡಿನಾಮಿನೇಟರ್ ಇದೆಯಲ್ಲ, ಡಿನಾಮಿನೇಟರ್ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ ಪಟ ಪಟ ಅಂತ. ನೋಡಿ, ಸೊ ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಡು ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. ಏನಾಯ್ತು, ಸೊ ಎಕ್ಸ್ ಆಫ್, ನೋಡಿ ಎಕ್ಸ್ ಆಫ್ x - 3 ಇಂಟು x+5, x+5 ದಟ್ ಈಸ್ x+5 ಪ್ಲಸ್ 1 ದಟ್ ಈಸ್ x - 3 ನ x - 3 ಈಕ್ವಲ್ಸ್ ಟು 1/3. ಈಗ ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. ಸೊ ಇಲ್ಲಿಗೆ ಏನಾಯ್ತು ನೋಡಿ, ಏನಾಗುತ್ತೆ ದಟ್ ಈಸ್ ಓಕೆ 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 ಇಲ್ಲಿ ಉಳಿದಿರೋದೇನು, x+5 ಉಳಿದಿದೆ. ಸೊ ಪ್ಲಸ್ x - 3 ಉಳಿದಿದೆ. ಸೊ ಡಿವೈಡ್ ಬೈ, ಸೊ x² ಮಲ್ಟಿಪ್ಲೈ ಮಾಡ್ತೀನಿ ನೋಡಿ, ಫಸ್ಟ್ ಟರ್ಮ್ ಇದಕ್ಕೆ ಮಲ್ಟಿಪ್ಲೈ ಮಾಡ್ತೀನಿ. ಸೊ x² ಪ್ಲಸ್ 5x, ಸೊ -3x - 15 ಈಕ್ವಲ್ಸ್ ಟು 1/3ನ. ಸೊ ಇಲ್ಲಿ ಎಷ್ಟು ಎಕ್ಸ್ ಎಷ್ಟಿದಾವಪ್ಪ, 2x ಇದೆಯಾ. ಸೊ 2x, ಸೊ ಮೈನಸ್ ಅಲ್ಲ, ಬಿಗರ್ ನಂಬರ್ ಸೈನ್ ಪ್ಲಸ್ 2 ಪ್ಲಸ್ 5 -3 ಪ್ಲಸ್ ಇಂಟು ಮೈನಸ್ ಮಾಡಬೇಕು, ಬಿಗರ್ ನಂಬರ್ ಸೈನ್ ಇಸ್ +2. ಸೊ +2 ಡಿವೈಡ್ ಬೈ ಏನು ಉಳಿದಿದೆ, x² ನೋಡಿ, ಇಲ್ಲಿ ಎರಡು ಸೇಮ್ ವೇರಿಯೇಬಲ್ಸ್ ಇದೆ. ಸೊ +5x -5x 3x ಏನಾಯ್ತು, ದಟ್ ಈಸ್ +2x - 15 ಈಸ್ ಈಕ್ವಲ್ ಟು 1/3. ಕರೆಕ್ಟಾ. ಸೊ ಈಗ ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಅಂತ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ದಟ್ ಈಸ್ 3 ಇಂಟು 2x + 2 ಆಯ್ತು. ಕರೆಕ್ಟಾ. ಈಕ್ವಲ್ಸ್ ಟು x² ಪ್ಲಸ್ 2x - 15 ಆಯ್ತು. ಈಗ ಇದು ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. 3 2 6x ಆಯ್ತು, ಪ್ಲಸ್ 6 ಆಯ್ತು. ಕರೆಕ್ಟಾ. ಸೊ x² ಪ್ಲಸ್ 2x - 15 ಆಯ್ತು. ಸೊ ಈಗ ಇಂಟರ್ಚೇಂಜ್ ಮಾಡ್ಕೊಳ್ಳೋಣ, ಒಳಗೆ x² ಪ್ಲಸ್ 2x - 15 -6x -x ಈಸ್ ಈಕ್ವಲ್ ಟು 0 ಆಯ್ತು. ಕರೆಕ್ಟಾ. ಸೊ ಈಗ ನೋಡಿ, ಈ ವೇರಿಯೇಬಲ್ ಸಿಂಪ್ಲಿಫೈ ಮಾಡ್ಕೊಳ್ಳಿ ಈಗ. ಸೊ x² ಪ್ಲಸ್ ಇಂಟು -4x. ಸೊ ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ -21 ಈಸ್ ಈಕ್ವಲ್ ಟು 0 ಆಯ್ತು. ಕರೆಕ್ಟಾ. 15 + 6 21 ಆಯ್ತು. ಸೊ ಈಗ
ಇದನ್ನ ಫ್ಯಾಕ್ಟರೈಸೇಷನ್ ಮಾಡೋಣ. ಫ್ಯಾಕ್ಟರೈಸೇಷನ್ ನೋಡಿ, ಫ್ಯಾಕ್ಟರೈಸೇಷನ್ ಟರ್ಮ್ಸ್ಗಳು ಏನು ಬರುತ್ತೆ? ಸೊ ದಟ್ ಈಸ್ ಓಕೆ. ಸೊ 21 ಅಲ್ವಾ? ಸೊ 21 ಅಂದರೆ 7 3s ತಗೊಬೋದಾ? 7 3s 7 ಅಲ್ಲಿ 3 ಹೋದ್ರೆ 4 ಬರುತ್ತೆ. ಸೊ ಸಬ್ಟ್ರಾಕ್ಟ್ ಮಾಡ್ತಾ ಇರೋದ್ರಿಂದ ಇದಕ್ಕೆ ಬಿಗ್ಗರ್ ನಂಬರ್ಗೆ ಮೈನಸ್ ಕೊಡಿ, ಇದಕ್ಕೆ ಸ್ಮಾಲರ್ ನಂಬರ್ಗೆ ಪ್ಲಸ್ ಕೊಡಿ. ಸೊ ಯು ಹ್ಯಾವ್ ಟು ಸಬ್ಟ್ರಾಕ್ಟ್ ಮಾಡ್ತಾ ಇದೀವಿ. ಸೊ ಹಂಗಾಗಿ ಸೊ ಇಲ್ಲಿ ನೋಡಿ ಈಕ್ವೇಷನ್ ಹಾಕೋಣ ಈಗ. ಸೊ ಎಕ್ಸ್ ಸ್ಕ್ವೇರ್ ಮೈನಸ್ 7x ಸೊ ಪ್ಲಸ್ 3x ಮೈನಸ್ 21 ಈಕ್ವಲ್ಸ್ ಟು 0. ಸೊ ಇವೆರಡರಲ್ಲಿ ಏನು ಕಾಮನ್ ತೆಗೆದಿರಿ? ಎಕ್ಸ್ ಕಾಮನ್ ತೆಗೆದಿರಾ? ಎಕ್ಸ್ ಮೈನಸ್ 7 ಉಳಿತಾ? ಸೊ ಇಲ್ಲಿ ಪ್ಲಸ್ 3 ಕಾಮನ್ ತೆಗೆದ್ರೆ ಎಕ್ಸ್ ಮೈನಸ್ 7 ಉಳಿತು. ಎಕ್ಸ್ ಮೈನಸ್ 7 ಉಳಿತು. ಸೊ ವಾಟ್ ಇಸ್ ದ ಈಕ್ವೇಷನ್? ಎಕ್ಸ್ ಇಸ್ ಈಕ್ವಲ್ ಟು 7 ಇಸ್ ಆನ್ಸರ್ ಆಗಿರುತ್ತೆ. ಮತ್ತೆ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 3 ಇರುತ್ತೆ. ಸೊ ವಿ ಡೋಂಟ್ ಟೇಕ್ ಮೈನಸ್, ಸೊ ವಿಲ್ ಟೇಕ್ ಪ್ಲಸ್. ಸೊ ಎಕ್ಸ್ ಇಸ್ ಈಕ್ವಲ್ ಟು 7 ಆದರೆ ರೆಹಮಾನ್ಸ್ ಪ್ರೆಸೆಂಟೇಜ್ ಅಂತ ಕೇಳಿದ್ದೇನೆ. ರೆಹಮಾನ್ಸ್ ಪ್ರೆಸೆಂಟೇಜ್ ಏನಾಗಿರುತ್ತೆ ಅಂತ ಕೇಳಿದರೆ, ಸೊ ವಾಟ್ ಇಸ್ ರೆಹಮಾನ್ಸ್ ಪ್ರೆಸೆಂಟೇಜ್? ಪ್ರೆಸೆಂಟೇಜ್ ಇಸ್ 7 ಇಯರ್ಸ್ ಆಗಿರುತ್ತೆ ರೆಹಮಾನ್ ಪ್ರೆಸೆಂಟೇಜ್. ಓಕೆ, ಇದನ್ನ ನೋಡಿ ಸೇಮ್ ಇದೆ ತರನೇ ನಾನು ಈಗ ನಿಮಗೆ 2 ಈಕ್ವೇಷನ್ ಮಾಡ್ಕೊಡ್ತೀನಿ, ಅದ್ರ ಮೇಲೆ ನೀವು ಸಿಂಪ್ಲಿಫಿಕೇಶನ್ ನೀವು ಮಾಡಿ. ನೋಡಿ ಈಗ ದ ಏಜ್, ನೋಡಿ ನಾನು ಈಕ್ವೇಷನ್ ಮಾಡ್ಕೊಡ್ತೀನಿ ಅಷ್ಟೇ. ದ ಏಜ್ ಆಫ್ ದಿ ಮದರ್ ಈಸ್ ಥ್ರೈಸ್ ದ ಸ್ಕ್ವೇರ್ ಆಫ್ ಏಜ್ ಆಫ್ ಅವರ್ ಸನ್. ಈಗ ಮದರ್ ಏಜ್ ಮತ್ತೆ ಸನ್ ಇಬ್ರು ಪಾರ್ಟಿ ಕೊಟ್ಟಿದ್ದಾರೆ, ಒಂದು ಮದರ್ ಒಂದೊಂದು ಸನ್, ಕರೆಕ್ಟಾ? ದ ಏಜ್ ಆಫ್ ದಿ, ನೋಡಿ ಏಜ್ ಆಫ್ ಮದರ್ ಏಜ್ ಅಂತ ಗೊತ್ತಿಲ್ಲ, ಮತ್ತೆ ಸನ್ ಏಜ್ ಅಂತ ಗೊತ್ತಿಲ್ಲ. ಮದರ್ ಏಜ್ ನ ಯು ಟೇಕ್ ಇಟ್ ಆಸ್ ಎಕ್ಸ್ ಅಂತ ತಗೊಳ್ಳಿ, ಕರೆಕ್ಟಾ? ಮತ್ತೆ ಆಫ್ಟರ್ ನೋಡಿ ಇನ್ನೊಂದು ಒಂದು ನಿಮಿಷ. ಸೊ ದ ಏಜ್ ಆಫ್ ದಿ ಮದರ್ ಈಸ್ ಟ್ವೈಸ್ ದಿ ಸ್ಕ್ವೇರ್ ಆಫ್ ಏಜ್ ಆಫ್ ಸನ್ ಅಂತೆ. ಏಜ್ ಆಫ್ ಸನ್ನಿನ ಏಜ್ ನ 2ರಷ್ಟು ಸ್ಕ್ವೇರ್ ಆಗಿದೆ ಅಂತೆ. ನೋಡಿ ಈಗ ಏಜ್ ಆಫ್ ಸನ್ ಏನಪ್ಪಾ? ನೋಡಿ ಏಜ್ ಆಫ್ ದಿ ಸನ್ ಯು ಟೇಕ್ ಇಟ್ ಆಸ್ ವೈ ಅಂತ ತಗೊಳ್ಳಿ, ಕರೆಕ್ಟಾ? ಈಗ ಈ ಸ್ಟೇಟ್ಮೆಂಟ್ ಕರೆಕ್ಟ್ ಓದ್ಕೊಳ್ಳಿ. ಈ ಸ್ಟೇಟ್ಮೆಂಟ್ ಏನ್ ಹೇಳ್ತದೆ ನೋಡಿ, ದ ಏಜ್ ಆಫ್ ದಿ ಮದರ್, ನೋಡಿ ಏಜ್ ಆಫ್ ದಿ ಮದರ್ ಅಂತ ಇದೆ. ಸೊ ಮದರ್ ಏಜ್ ಏನಿದೆ? ಮದರ್ ಏಜ್ ವಿಲ್ ಟೇಕ್ ಇಟ್ ಆಸ್ ಎಕ್ಸ್, ಸಾರಿ ಎಕ್ಸ್ ಅಂತ ತಗೊಂಡ್ರಿ, ಕರೆಕ್ಟಾ? ಮದರ್ ಏಜ್ ನ ಟೇಕ್ ಇಟ್ ಆಸ್ ಎಕ್ಸ್ ಅಂತ ತಗೊಂಡಿದ್ವಿ. ಈ ಮದರ್ ಏಜ್ ಏನಾಗಿದೆ ಅಂದ್ರೆ ಟ್ವೈಸು 2ರಷ್ಟು. ಸೊ 2ರಷ್ಟು ಅಂತ ಇರೋದ್ರಿಂದ 2 ಬರೀಬೇಕು, ಕರೆಕ್ಟಾ? ಸ್ಕ್ವೇರ್ ಆಫ್ ದಿ ಏಜ್ ಆಫ್ ದಿ ಸನ್ ಅಂತೆ. ಸನ್ ಏಜ್ ನ ಸ್ಕ್ವೇರ್ ಮಾಡ್ಬೇಕಂತೆ. ದಟ್ ಇಸ್ ಸನ್ ಏಜ್ ಅನ್ನೋದು ವೈ ಇದೆಯಾ? ಸೊ ವೈ ಸ್ಕ್ವೇರ್. ದಿಸ್ ಇಸ್ ಈಕ್ವೇಶನ್ ನಂಬರ್ 1 ಆಯ್ತು. ಅರ್ಥ ಆಯ್ತಾ? ಸೊ ಇದು ಈಕ್ವೇಶನ್ ನಂಬರ್ 1. ನೆಕ್ಸ್ಟ್ ಮುಂದಕ್ಕೆ ಹೇಳಿ, ಆಫ್ಟರ್ 8 ಇಯರ್ಸ್. ನೋಡಿ ಆಫ್ಟರ್ 8 ಇಯರ್ಸ್ ಅಂತೆ. ಆಫ್ಟರ್ 8 ಇಯರ್ಸ್ ಅಂದ್ರೆ ಯಾರು? ಅಮ್ಮ. ನೋಡಿ ಅಮ್ಮಂಗೇನು ಎಕ್ಸ್ ಅಂತ ತಗೊಂಡಿದ್ವಾ? ಇವ್ರಿಗೆ ಏನಾಯ್ತು? 8 ವರ್ಷ ಜಾಸ್ತಿ ಆಯ್ತು, ಕರೆಕ್ಟಾ? ಸೊ ಮಗನ್ಗೆ ಏನಾಗುತ್ತೆ? ಮಗನ್ಗೂ ಕೂಡ 8 ವರ್ಷ ಜಾಸ್ತಿ ಆಗುತ್ತೆ. ವೈ ಪ್ಲಸ್ 8, ಕರೆಕ್ಟಾ? ಸೊ ಅಮ್ಮನ್ಗೂ 8 ವರ್ಷ ಜಾಸ್ತಿ ಆದ್ರೆ ಮಗನ್ ಕೂಡ 8 ವರ್ಷ ಜಾಸ್ತಿ ಆಗುತ್ತೆ. ಆಫ್ಟರ್ 8 ಇಯರ್ಸ್ ಮದರ್ ಏಜ್ ಏನಾಗುತ್ತೆ? 4 ಇಯರ್ಸ್ ಮೋರ್ ದೆನ್ ದ 4 ಇಯರ್ಸ್ ಜಾಸ್ತಿ ಆಯ್ತಂತೆ. 4 ಇಯರ್ಸ್ ಜಾಸ್ತಿ ಆಯ್ತು. 4 ಇಯರ್ಸ್ ಮೋರ್ ದೆನ್ ದ ಥ್ರೈಸ್ ದ ಏಜ್ ಆಫ್ ಅವರ್ ಸನ್. ಅವನ ಮಗನಿಗಿಂತ ಏನಾಗಿದೆ? ಅಮ್ಮನ ಏಜು 4 ವರ್ಷ ಜಾಸ್ತಿ ಆಗಿದೆ. ಮತ್ತೆ ಎಷ್ಟು ವರ್ಷ ಜಾಸ್ತಿ ಎಷ್ಟಾಗಿದೆ? ಥ್ರೈಸ್ ದ ಏಜ್ ಆಫ್ ಅವರ್ ಸನ್. ಸೊ ಮಗನಿಗಿಂತ 3ರಷ್ಟು ಜಾಸ್ತಿ ಆಗಿದೆ ಅಂತೆ. ಸೊ ಮಗನ ಏಜ್ ಇದು. ಸೊ ಇದಕ್ಕೆ 3ರಷ್ಟು ಮಾಡಿ, ಕರೆಕ್ಟಾ? ಸೊ ಫೈಂಡ್ ದ ಪ್ರೆಸೆಂಟೇಜ್ ಅಮ್ಮನ್ ನೋಡಿ ನಿಮಗೆ ವ್ಯಾಲ್ಯೂ ವೈ ಅಲ್ಲಿ ಬಂದ್ರೆ ಸೊ ಅದನ್ನ ತಗೊಂಡು ಇದಕ್ಕೆ ಹಾಕಿ, ಸೊ ವಿಲ್ ಗೆಟ್ ಎಕ್ಸ್ ಬರುತ್ತೆ. ಈ ಈಕ್ವೇಶನ್ ನೀವು ಸಾಲ್ವ್ ಮಾಡಿ. ಈಗ ಏನಿಲ್ಲ, ಜಸ್ಟ್ ನೋಡಿ ಎಕ್ಸ್ ಗೆ ಏನು? ದಟ್ ಈಸ್ 2y ಸ್ಕ್ವೇರ್ ಪ್ಲಸ್ 8 ಈಕ್ವಲ್ಸ್ ಟು 3y ಪ್ಲಸ್ 3 ಟು 24 ಪ್ಲಸ್ 4. ಸೊ ಇದೇನಾಗುತ್ತೆ? 2y ಸ್ಕ್ವೇರ್ ಪ್ಲಸ್ 8 ಈಸ್ ಈಕ್ವಲ್ ಟು 3y ಪ್ಲಸ್ 28 ಆಗುತ್ತೆ. ಸೊ ಒಂದ್ ಕಡೆ ತಗೊಳ್ಳಿ, ಈಕ್ವೇಶನ್ ಫ್ಯಾಕ್ಟರೈಸೇಷನ್ ಮಾಡಿ, ಕ್ವಾಡ್ರಾಟಿಕ್ ಈಕ್ವೇಶನ್ ಫಾರ್ಮೇಷನ್ ಆಗುತ್ತೆ. ಫ್ಯಾಕ್ಟರೈಸೇಷನ್ ಮಾಡಿ, ನಿಮ್ಗೆ ಯಾವಾಗ ವೈ ಕ್ವಾಡ್ರೆಂಟ್ ಬರ್ತದೆ, ವೈನ ತಗೊಂಡು ಇಲ್ಲಿಗೆ ಹಾಕಿ. ಅದಕ್ಕೆ ಈ ಎಕ್ಸ್ ಕ್ವಾಡ್ರೆಂಟ್ಗೆ ಹಾಕ್ದಾಗ ನಿಮಗೆ ಎಕ್ಸ್ ಇಸ್ ಈಕ್ವಲ್ ಟು 2y ವ್ಯಾಲ್ಯೂ ಬರುತ್ತೆ. ಎಕ್ಸ್ ಇಟ್ಸ್ ಏಜ್ ಆಫ್ ಮದರ್ ಬರ್ತದೆ. ಅರ್ಥ ಆಯ್ತಾ? ಸೊ ನಾನು ಎಲ್ಲನೂ ಮಾಡಕ್ ಹೋಗಿಲ್ಲ. ಸೊ ಇದನ್ನ ನೀವು ಪ್ರಾಕ್ಟೀಸ್ ಮಾಡಿ, ನೀವು ಮಾಡಿ. ಯಾಕಂದ್ರೆ ನಿಮಗೂ ಸ್ವಲ್ಪ ತಲೆ ಇದು ಕೆಲಸ ಕೊಡೋಣ ಅಂತ ಅಷ್ಟೇ. ನೋಡಿ ಇದೊಂದು ನಾನು ಎಲ್ಲನೂ ಅಷ್ಟೇ ಕ್ಲೂ ಕೊಡ್ತೀನಿ, ನೀವು ಅದನ್ನು ಸಾಲ್ವ್ ಮಾಡ್ಬೇಕು. ಈಗ ಯಾಕಂದ್ರೆ ನಾನು ಯಾವುದು ಕೂಡ ನಿಮಗೆ ನಾವು ಓನ ಮಾಡಿರೋದಲ್ಲ. ಎಲ್ಲ ಕ್ವಶನ್ಸ್ ನೋಡಿ ಮಾಡೆಲ್ ಅದು ಜೂನ್ 2020 ಕೇಳಿದ್ದೇನೆ. ಮತ್ತೆ ಎಲ್ಲ ಕ್ವಶನ್ಸ್ಗಳ ಎಂಡಿಂಗ್ ಅಲ್ಲಿ ಯಾವ ಇಯರ್ ಕೇಳಿದೆ ಅಂತ ಹಾಕಿದೆ. ಟು ಸೇವ್ ದ ಫ್ಯೂಯಲ್, ಟು ಅವಾಯ್ಡ್ ದ ಏರ್ ಪೊಲ್ಯೂಷನ್ ಅಂಡ್ ಟು ಫಾರ್ ಗುಡ್ ಹೆಲ್ತ್ 2 ಪರ್ಸನ್. ನೋಡಿ ಒಬ್ಬ ಎ ಪರ್ಸನ್ ಮತ್ತೆ ಇನ್ನೊಬ್ಬ ಬಿ ಪರ್ಸನ್. ನೋಡಿ ಎ ಪರ್ಸನ್ ಮತ್ತೆ ಬಿ ಪರ್ಸನ್ ಅಂತೆ. ಬಿ ಪರ್ಸನ್ ಸೊ ರೈಡ್ ಎ ಬೈಸಿಕಲ್ ಫಾರ್ ಎ ಡಿಸ್ಟೆನ್ಸ್ ಆಫ್, ನೋಡಿ ಡಿಸ್ಟೆನ್ಸ್ ಎಷ್ಟು ಕಿಲೋಮೀಟರ್ ಹೋಗ್ತಾರೆ? 12 ಕಿಲೋಮೀಟರ್ ಓಡಿಸ್ತಾರಂತೆ ಬೈಕ್ ನ ಅಥವಾ ಸೈಕಲ್ನ 12 ಕಿಲೋಮೀಟರ್. ನೋಡಿ ಡಿಸ್ಟೆನ್ಸ್ ಕೊಟ್ಟಿದ್ದಾರೆ, 12 ಕಿಲೋಮೀಟರ್ ಓಡಿಸ್ತಾರೆ, ಕರೆಕ್ಟಾ? ಸೊ ಡಿಸ್ಟೆನ್ಸ್ ಈಸ್ 12 ಕಿಲೋಮೀಟರ್. ಟು ರೀಚ್ ದೇರ್ ಆಫೀಸ್ ಆಸ್ ಅ ಸೈಕಲ್ ಸ್ಪೀಡ್. ನೋಡಿ ಸೈಕಲ್ ಸ್ಪೀಡ್ ಬಿ ಈಸ್ 2 ಕಿಲೋಮೀಟರ್ ಮೋರ್. ನೋಡ್ರಪ್ಪ, ಬಿ ಏನ್ ಮಾಡ್ತಾನೆ? ಸ್ವಲ್ಪ ಸ್ಪೀಡ್ ಆಗಿ ಸ್ಟಾರ್ಟ್ ಮಾಡ್ತಾನೆ. ಬಿ ಎಷ್ಟು? 2 ಕಿಲೋಮೀಟರ್ ಪರ್ ಅವರ್ಸ್ ಜಾಸ್ತಿ ಮಾಡ್ದ. ಹಾಗಾದ್ರೆ ವಾಟ್ ಇಸ್ ಅ ಫಾರ್ಮುಲಾ ಟು ಕ್ಯಾಲ್ಕುಲೇಟ್? ಏನು ಟೈಮ್ ಕಂಡುಹಿಡಿಯಕ್ಕೆ ಫಾರ್ಮುಲಾ ಏನು? ಟೈಮ್ ಕಂಡುಹಿಡಿಯಕ್ಕೆ ನೋಡಿ ಟೈಮ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಸ್ಪೀಡ್, ಕರೆಕ್ಟಾ? ಡಿಸ್ಟೆನ್ಸ್ ಬೈ ಸ್ಪೀಡಾ? ಸೊ ಮುಂದಕ್ಕೆ ಏನ್ ಹೇಳ್ತಾರೆ ನೋಡಿ,
2 ಕಿಲೋಮೀಟರ್ ಪರ್ ಅವರ್ ಸ್ಪೀಡಲ್ಲಿ ಮಾಡೋದ್ರಿಂದ ಸೊ ಎ ಅಂಡ್ ಬಿ ಟೇಕ್ಸ್ 30 ಮಿನಿಟ್ಸ್ ಲೆಸ್. ಸೊ ಎ ಟೇಕ್ಸ್ 30 ಎ ದೆನ್ ದಿ ಎ ಬಿ ಟೇಕ್ಸ್ 30 ಮಿನಿಟ್ ಲೆಸ್ ದೆನ್ ದಟ್ ಆಫ್ ಎ ರೀಚ್ ದ ಆಫೀಸ್. ಬಿ ಅನ್ನೋನು 30 ನಿಮಿಷ ಬೇಗ ಆಫೀಸ್ನ ರೀಚ್ ಮಾಡ್ತಾನೆ. ಸೊ ಅಲ್ಲಿಗೆ ಟೈಮ್ ಡಿಫ್ರೆನ್ಸ್ ಏನಾಯ್ತು? ಟೈಮ್ ಡಿಫ್ರೆನ್ಸ್ ಇಸ್ 30 ಮಿನಿಟ್ಸ್ ಆಯ್ತು. ಕರೆಕ್ಟಾ? 30 ಮಿನಿಟ್ಸ್ ಟೈಮ್ ನೋಡಿ ಈಗ. ಸೊ ಟೈಮ್ ಫಸ್ಟ್ ಟೈಮು ಮೈನಸ್ ಸೆಕೆಂಡ್ ಟೈಮ್ ದಟ್ ವಿಲ್ ಬಿಕಮ್ ವಾಟ್? ಎಷ್ಟು ನಿಮಿಷ ಅವನು 30 ಮಿನಿಟ್ಸು ಡಿಫ್ರೆನ್ಸ್ ಆಗಿದೆ. 30 ಮಿನಿಟ್ಸ್ ಫಸ್ಟ್ ಟೈಮಿಗೂ ಮತ್ತು ಸೆಕೆಂಡ್ ಟೈಮಿಗೂ. ಸೊ ಈಗ ಸೊ ವಾಟ್ ಇಸ್ ಅ ಫಾರ್ಮುಲಾ? ಟೈಮ್ ನಡಿಗೆ ಡಿಸ್ಟೆನ್ಸ್ ಬೈ ಸ್ಪೀಡ್. ಕರೆಕ್ಟಾ? ಮೈನಸ್ ಸೆಕೆಂಡ್ ಟೈಮಿಗೂ ಕೂಡ ಡಿಸ್ಟೆನ್ಸ್ ಬೈ ಸ್ಪೀಡ್ ಇಸ್ ಈಕ್ವಲ್ ಟು 30 ಮಿನಿಟ್ಸ್. 30 ಮಿನಿಟ್ಸ್ ಇದೆ, ಅದನ್ನ ಅವರ್ಸ್ ಕನ್ವರ್ಟ್ ಮಾಡಿದ್ರೆ ಡಿವೈಡ್ ಬೈ 60 ಮಾಡ್ತೀರಿ. ಕರೆಕ್ಟಾ? ಡಿವೈಡ್ ಬೈ 60. ಈಗ ಡಿಸ್ಟೆನ್ಸ್ ಎಷ್ಟಿದೆಯಪ್ಪ? ಡಿಸ್ಟೆನ್ಸ್ ದೇ ಬೋತ್ ಗೋಯಿಂಗ್ ದ ಸೇಮ್ ಡಿಸ್ಟೆನ್ಸ್, ದಟ್ ಇಸ್ 12. ಕರೆಕ್ಟಾ? 12. ಸೊ 12 ಡಿವೈಡ್ ಬೈ ಅವನು ಏನು ಪಾರ್ಟಿ ಎಷ್ಟು ಸ್ಪೀಡ್ ಹೋಗ್ತಾನೆ ಗೊತ್ತಿಲ್ಲ, ಅದನ್ನ ಎಕ್ಸ್ ಅಂತ ತಗೊಂಡಿದ್ವಿ. ಕರೆಕ್ಟಾ? ಸೊ ಮೈನಸ್ ಸೆಕೆಂಡ್ ಪಾರ್ಟಿ ಅವನು ಸೆಕೆಂಡ್ ಪಾರ್ಟಿ ಮೀನ್ಸ್ ಬಿ ಅನ್ನೋನು ಎಷ್ಟು ಸ್ಪೀಡ್ ಜಾಸ್ತಿ ಮಾಡ್ದ? ಫಸ್ಟ್ ಎಕ್ಸ್ ಇತ್ತು ಅಂದ್ರೆ ಇಬ್ರದ್ದು ಎಕ್ಸ್ ಇತ್ತು. ಕರೆಕ್ಟಾ? ಇವನು ಅವನಿಗಿಂತ ಹೇಗಿಂತ 2 ಕಿಲೋಮೀಟರ್ ಪರ್ ಅವರ್ ಜಾಸ್ತಿ ಮಾಡ್ಕೊಂಡಾನೆ. ಸೊ ಹಂಗಾಗಿ ಎಕ್ಸ್ ಪ್ಲಸ್ 2. ಕರೆಕ್ಟಾ? ಸೊ ದಟ್ ಈಸ್ 12. ನೋಡಿ ಡಿಸ್ಟೆನ್ಸ್ ಇಸ್ 12. ಸೊ ಸ್ಪೀಡ್ ವಿಲ್ ಬಿಕಮ್ ಎಕ್ಸ್ ಪ್ಲಸ್ 2 ಈಕ್ವಲ್ಸ್ ಟು ನೋಡಿ ಇದು ಕ್ಯಾನ್ಸಲ್ ಮಾಡ್ಕೊಳ್ಳೋಣ. ಕ್ಯಾನ್ಸಲ್ ಮಾಡಿದ್ರೆ ಆಯ್ತು 0 0 ಕ್ಯಾನ್ಸಲ್, 3 1s 3 2s. ಸೊ 1/2 ಆಯ್ತು. ಕರೆಕ್ಟಾ? 1/2 ಆಯ್ತು. ಈಗ ಈ ಈಕ್ವೇಶನ್ ಸಿಂಪ್ಲಿಫೈ ಮಾಡೋಣ. ನೋಡಿ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಸಾರಿ ಎಕ್ಸ್ ಪ್ಲಸ್ ಕ್ರಾಸ್ ಮಲ್ಟಿಪ್ಲೈ ಮಾಡ್ತಿದ್ದೀನಿ. ಸೊ ಡಿವೈಡ್ ಬೈ ಸೊ ದಟ್ ಈಸ್ 12 ಇಂಟು ಎಕ್ಸ್ ಪ್ಲಸ್ 2 ಮೈನಸ್ 12x ಈಕ್ವಲ್ಸ್ ಟು 1/2. ಕರೆಕ್ಟಾ? ಸೊ ಈಗ ನೆಕ್ಸ್ಟ್ ನೋಡಿ ಏನಾಯ್ತು? 12x ಪ್ಲಸ್ 12 2s 24 ಮೈನಸ್ 12x. ಸೊ ಮೈನಸ್ 12x ಡಿವೈಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಈಕ್ವಲ್ಸ್ ಟು 1/2 ಆಯ್ತಾ? ನೋಡಿ ಮೈನಸ್ 12x ಪ್ಲಸ್ 12x ಗೆಟ್ ಕ್ಯಾನ್ಸಲ್ಡ್ ಆಯ್ತು. ಈಗ ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. ಸೊ 24 2s 48 ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಬಂತು. ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಮೈನಸ್ 48 ಈಕ್ವಲ್ಸ್ ಟು 0. ಇದನ್ನ ಫ್ಯಾಕ್ಟರೇಷನ್ ಮಾಡಿ ನಿಮಗೆ ಎಕ್ಸ್ ವ್ಯಾಲ್ಯೂ ಬರ್ತದೆ. ದಟ್ ಇಸ್ ಎಕ್ಸ್ ವ್ಯಾಲ್ಯೂ ಇಸ್ ದ ಸ್ಪೀಡ್ ಆಫ್ ಎ ಪರ್ಸನ್. ಎಕ್ಸ್ ಪ್ಲಸ್ 2 ಮೀನ್ಸ್ ಬಂದಿರೋ ಆನ್ಸರ್ಗೆ ಎಕ್ಸ್ 2 ಪ್ಲಸ್ನ ಕೂಡಿಸಿ ದಟ್ ಇಸ್ ದ ಸ್ಪೀಡ್ ಆಫ್ ಬಿ. ಅರ್ಥ ಹೇಳಿದ್ದು? ಟೈಮ್ ತಗೊಂಡಿರೋದು ಎಷ್ಟು ಅಂತ ಕಂಡುಹಿಡಬೇಕು ನೀವು ಅಷ್ಟೇ. ನೆಕ್ಸ್ಟ್ ಸೇಮ್ ಇದು ಅದೇ ತರನೇ ನೋಡಿ, ಸೇಮ್ ಇದು ಅದೇ ತರನೇ ಮಾಡಲ್ ಪೇಪರ್ 2 2021 ಕೇಳಿದ್ದೇನೆ. ಎ ಟ್ರೈನ್ ಟ್ರಾವೆಲ್ಸ್. ನೋಡಿ ಟ್ರೈನು ಎಷ್ಟು ಟ್ರಾವೆಲ್ಸ್ ಮಾಡ್ತಾ ಇದೆ? ಡಿಸ್ಟೆನ್ಸ್ ನೋಡಿ, ಡಿಸ್ಟೆನ್ಸ್ 480 ಕಿಲೋಮೀಟರ್ ಡಿಸ್ಟೆನ್ಸ್ ಹೋಗ್ತಾ ಇದೆ. ಕರೆಕ್ಟಾ? ಸೊ ಯೂನಿಫಾರ್ಮ್ ಸ್ಪೀಡ್ ದ ಸ್ಪೀಡ್ ಹ್ಯಾಸ್ ಬೀನ್ ಇನ್ಕ್ರೀಸಸ್. ಹೋಗ್ತಾ ಇದೆ ಸ್ಪೀಡು. ಆ ಟ್ರೈನು ಎಷ್ಟು 10 ಕಿಲೋಮೀಟರ್ ಪರ್ ಅವರ್ಸ್ ಜಾಸ್ತಿ ಮಾಡ್ಕೊಂತು. ಫಸ್ಟ್ ಎಷ್ಟು ಹೋಗ್ತಿತ್ತು ಗೊತ್ತಿಲ್ಲ. ಕರೆಕ್ಟಾ? ಸೊ ಡಿಸ್ಟೆನ್ಸ್ ಎಷ್ಟಪ್ಪ? ಡಿಸ್ಟೆನ್ಸ್ ಇಸ್ 480 ಕಿಲೋಮೀಟರ್. ಕರೆಕ್ಟಾ? ಸ್ಪೀಡ್ ಎಷ್ಟು ಫಸ್ಟ್ ಹೋಗ್ತಿತ್ತು? ಫಸ್ಟ್ ಸ್ಪೀಡ್ ಗೊತ್ತಿಲ್ಲ, ಎಕ್ಸ್ ಅಂತ ತಗೊಂಡ್ವಿ. ಕರೆಕ್ಟಾ? ನೆಕ್ಸ್ಟ್ ಅದೇ ಸೇಮ್ ಸ್ಪೀಡ್ ನೋಡಿ, ಸೇಮ್ ಡಿಸ್ಟೆನ್ಸ್ ಎಷ್ಟು? 480ನೇ. ಆದ್ರೆ ಸ್ಪೀಡ್ ಜಾಸ್ತಿ ಮಾಡ್ಕೊಂತು. ಸ್ಪೀಡ್ ಎಷ್ಟು ಜಾಸ್ತಿ ಮಾಡ್ಕೊಂತು? ಫಸ್ಟ್ ಎಕ್ಸ್ ಇತ್ತು. ಕರೆಕ್ಟಾ? ಅದ್ರ ಮೇಲೆ 10 ಜಾಸ್ತಿ ಮಾಡ್ಕೊಂತು. ಕರೆಕ್ಟಾ? ಸ್ಪೀಡು 10 ಕಿಲೋಮೀಟರ್ ಪರ್ ಅವರ್ಸ್ ಜಾಸ್ತಿ ಆಯ್ತು. ಇಟ್ ವುಡ್ ಟೇಕ್ 4 hours ಲೆಸ್ ಅಂತೆ. ಸೊ ಟೈಮ್ ಡಿಫ್ರೆನ್ಸ್ ಎಷ್ಟಾಯ್ತಪ್ಪ? ಟೈಮ್ ಡಿಫ್ರೆನ್ಸ್ 4 hours. ನೋಡಿ ಟೈಮ್ ಡಿಫ್ರೆನ್ಸ್ ದಟ್ ಈಸ್ T1 ಮೈನಸ್ T2 ಈಕ್ವಲ್ಸ್ ಟು ಟೈಮ್ ಡಿಫ್ರೆನ್ಸ್ ಎಷ್ಟು? 4 hours. ಈಗ ವ್ಯಾಲ್ಯೂಸ್ ಹಾಕಿ. ಟೈಮ್ ಕನ್ನಡಕ್ಕೆ ಫಾರ್ಮುಲಾ ಏನು? ಡಿಸ್ಟೆನ್ಸ್ ಬೈ ಸ್ಪೀಡ್ ಮೈನಸ್ ಡಿಸ್ಟೆನ್ಸ್ ಬೈ ಸ್ಪೀಡ್ ಡಿವೈಡ್ ಬೈ ಸೊ ಈಕ್ವಲ್ಸ್ ಟು 4. ಸೊ ಈಗ ಫಸ್ಟ್ ಎಷ್ಟಿತ್ತು? ಡಿಸ್ಟೆನ್ಸ್ ಇಸ್ 480 ಡಿವೈಡ್ ಬೈ ಸ್ಪೀಡು ಎಕ್ಸ್ ಅಂತ ತಗೊಂಡಿದ್ವಿ ಮೈನಸ್ 480 ಡಿವೈಡ್ ಬೈ ಎಕ್ಸ್ ಪ್ಲಸ್ 10. ಸೊ 10 ಕಿಲೋಮೀಟರ್ ಪರ್ ಜಾಸ್ತಿ ಮಾಡ್ಕೊಂಡಿದ್ದಾರೆ. ಓಕೆ. ಸೊ ಈಕ್ವಲ್ಸ್ ಟು ಸೊ 4. ಸೊ ಏನ್ ಜಸ್ಟ್ ಈಗಲೂ ಅಷ್ಟೇ ಸೇಮ್ ನೋಡಿ, ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಎಕ್ಸ್ ಆಫ್ ಎಕ್ಸ್ ಪ್ಲಸ್ 10 ಸೊ 480 ಆಫ್ ಎಕ್ಸ್ ಪ್ಲಸ್ 10 ಮೈನಸ್ 480x ಈಕ್ವಲ್ಸ್ ಟು 4. ಕರೆಕ್ಟಾ? ಓಕೆ, ಈಗ ಮಲ್ಟಿಪ್ಲೈ ಮಾಡೋಣ. ಸೊ 480x ಪ್ಲಸ್ 480 10s ಓಕೆ 4800 ಮೈನಸ್ 480x ಡಿವೈಡ್ ಬೈ ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ 10x ಸೊ ಈಕ್ವಲ್ಸ್ ಟು 4. ಕರೆಕ್ಟಾ? ಸೊ ಇಲ್ಲಿ ಮೈನಸ್ 480 ಪ್ಲಸ್ 480 ಗೆಟ್ ಕ್ಯಾನ್ಸಲ್ಡ್. ಈಗ ಈಕ್ವೇಷನ್ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಕ್ವಾಡ್ರಾಟಿಕ್ ಈಕ್ವೇಷನ್ ಆಗುತ್ತೆ. ಪ್ರಾಬ್ಲಮ್ ಸಾಲ್ವ್ ಮಾಡಿ ಎಕ್ಸ್ ವ್ಯಾಲ್ಯೂ ಬರುತ್ತೆ. ದಟ್ ಇಸ್ ಸ್ಪೀಡ್ ಆಫ್ ದಿ ಟ್ರೈನ್ ಆಗಿರುತ್ತೆ. ಸೇಮ್ ಇದು ಅದೇ ತರ ನೋಡಿ. ದ ಬಸ್ ಟ್ರಾವೆಲ್ಸ್ ಇದನ್ನು ಕೂಡ ಮಾಡಲ್ ಪೇಪರ್ 2023 ಕೇಳಿದಾನೆ. ಸೊ 360 ಕಿಲೋಮೀಟರ್ ಹೋಗ್ತದೆ ಅಂತೆ. ಸೊ ಸೇಮ್ ಈಕ್ವೇಷನ್ ಏನಾಗುತ್ತೆ ಇಲ್ಲಿ? 360 ಡಿವೈಡ್ ಬೈ ಎಕ್ಸ್ ಮೈನಸ್ 360 ಡಿವೈಡ್ ಬೈ ಎಕ್ಸ್ ಪ್ಲಸ್ 10. ಸೊ ಎಷ್ಟು ಅವರ್ ಡಿಫ್ರೆನ್ಸ್? 3 hours. ಸೊ ಇದನ್ನು ಸಾಲ್ವ್ ಮಾಡಿದ್ವಿ. ಸಾಲ್ವ್ ಮಾಡಿದ್ವಲ್ಲ ಕಮೆಂಟ್ ಹಾಕಿ ನೋಡೋಣ.
ಎಷ್ಟು ಸಾಲ ಮಾಡಿ ಗೊತ್ತಾಗುತ್ತೆ. ಇದು ಸೇಮ್ ಅದೇ ನೋಡಿ, ಇದನ್ನ ಏಪ್ರಿಲ್ 23 ಅಲ್ಲಿ ಆನ್ವರಿಸಮ್ ಕೇಳಿದ್ದಾನೆ ನೋಡಿ. ದ ಡಿಸ್ಟೆನ್ಸ್ ಬಿಟ್ವೀನ್ ಎ ಅಂಡ್ ಬಿ ದಟ್ ಈಸ್ 132 ಕಿಲೋಮೀಟರ್ ಅಂತೆ. ಸೊ ಫ್ಲೈ ಓವರ್ ಬಿಲ್ಡ್ ಓವರ್ ದಿ ಟ್ರಾಫಿಕ್ ಇನ್ ದ ಇಂಟರ್ಮೀಡಿಯೇಟ್ ಟೌನ್ ಬಿಟ್ವೀನ್ ದ ಸಿಟೀಸ್ ಬಿಕಾಸ್ ದೇರ್ ಓವರ್ ಸ್ಪೀಡ್ ಕಾರ್ ಟ್ರಾವೆಲಿಂಗ್ ಇನ್ ದ ರೂಟ್ ಥ್ರೂ ಫ್ಲೈ ಓವರ್ ಇನ್ಕ್ರೀಸಸ್ ಬೈ ನೋಡಿ, ಫಸ್ಟ್ ಎಷ್ಟಾಯ್ತು ಗೊತ್ತಿಲ್ಲ. ಸೊ ಎಕ್ಸ್ ಟೇಕ್ ಎಸ್. ಸೊ ಅವಾಗ ಅದೆಷ್ಟಾಯ್ತು ಇನ್ಕ್ರೀಸ್ ಸ್ಪೀಡು, ದ ಸ್ಪೀಡ್ ಇಸ್ ಇನ್ಕ್ರೀಸಸ್ ಟು 11 ಜಾಸ್ತಿ ಆಯ್ತಂತೆ. ಸೊ ದೆನ್ಸ್ ದ ಕಾರ್ ಟೇಕ್ 1 ಅವರ್ ಲೆಸ್ ಅಂತೆ, 1 ಅವರ್ ಲೆಸ್. ಸೊ ಟೈಮ್ ಡಿಫ್ರೆನ್ಸ್ ಏನಾಯ್ತು ಮೈನಸ್, ಕರೆಕ್ಟಾ? ಸೊ ಸೇಮ್ ಡಿಸ್ಟೆನ್ಸ್ ಅದೇ ಸೇಮ್ ಪ್ರಾಬ್ಲಮ್ ಅದನ್ನ ಪ್ರೀವಿಯಸ್ ಇಯರ್ ಕೇಳಿದ್ದೇನೆ. ಈಗ 4 ಮಾರ್ಕ್ಸ್ ಕ್ವಶನ್ಗೆ ಹೋಗೋಣ ನೋಡಿ. ಎ ಸ್ಟೂಡೆಂಟ್ ಬ್ರಾಟ್ ಅಥವಾ ಬಾಟ್ ಸಮ್ ಬುಕ್ಸ್ ಫಾರ್ 60 rupees. ಈಗ ನೀವು ನಿಮ್ಮ ಹತ್ರ 60 ರೂಪಾಯಿ ದುಡ್ಡಿದೆ ಅನ್ಕೊಳ್ಳಿ, ಅಥವಾ 50 ರೂಪಾಯಿ ದುಡ್ಡಿದೆ, 50 rupees ದುಡ್ಡಿದೆ ಅನ್ಕೊಳ್ಳಿ. ಈಗ 50 rupees ಜಸ್ಟ್ ಇಮ್ಯಾಜಿನ್, ನಿಮ್ಮ ಹತ್ರ 50 ರೂಪಾಯಿ ದುಡ್ಡಿದೆಯಲ್ಲ, ಈ 50 ರೂಪಾಯಿ ದುಡ್ಡನ್ನ 5 ಜನಕ್ಕೆ ಕೊಡಿ ಅಂದ್ರೆ ನೀವೇನ್ ಮಾಡ್ತೀರಿ, ಆ 50/5 ಮಾಡ್ತೀರಿ, ಕರೆಕ್ಟಾ? ಅಥವಾ 100 ರೂಪಾಯಿ ದುಡ್ಡಿದೆ 5 ಜನ ಕೊಡೋದ್ರೆ 100/5 ಮಾಡಿದ್ರೆ ಯು ವಿಲ್ ಗೆಟ್ ವಾಟ್, 100/5 ಮಾಡಿದ್ರೆ ಯು ವಿಲ್ ಗೆಟ್ 20, ಕರೆಕ್ಟಾ? ಈಚ್ ಸ್ಟೂಡೆಂಟ್ ಗೆಟ್ 20 rupees ಅಂತ ನಿಮ್ಗೆ ಗೊತ್ತಾಗುತ್ತೆ. ಸೇಮ್ ಹಂಗೆ, ಸೇಮ್ ಅದೇ ತರ ನೋಡಿ. ಸಮ್ ಬುಕ್ಸ್ ಫಾರ್ 60 rupees ಅಂತೆ. ನಾನು ಎಷ್ಟೋ ಬುಕ್ಸ್ ತಗೊಂಡೆ. ಸೊ ನಂಬರ್ ಆಫ್ ಬುಕ್ಸ್ ಎಷ್ಟಪ್ಪ, ನಂಬರ್ ಆಫ್ ಬುಕ್ಸ್ ಎಷ್ಟು, ವಿ ಟೇಕ್ ಇಟ್ ಆಸ್ ಎಕ್ಸ್, ಕರೆಕ್ಟಾ? ನಂಬರ್ ಆಫ್ ಬುಕ್ಸ್ ಗೊತ್ತಿಲ್ಲ ಎಷ್ಟಂತ, ಸೊ ಎಕ್ಸ್. ಸೊ ನನ್ನ ಹತ್ರ ದುಡ್ಡು ಎಷ್ಟಿದೆ, 60 ರೂಪಾಯಿ ದುಡ್ಡಿದೆ. ಆ 60 ರೂಪಾಯಿ ನನಗೆ ಎಷ್ಟು ಬುಕ್ಸ್ ಬರುತ್ತೆ, ಸೊ ಗೊತ್ತಿಲ್ಲ. ಸೊ ದಟ್ ಈಸ್ ವೈ ಟೇಕ್ ಇಟ್ ಆಸ್ ನಂಬರ್ ಆಫ್ ಬುಕ್ಸ್, ದಟ್ ಈಸ್ 60, ಕರೆಕ್ಟಾ? 60 ಡಿವೈಡ್ ಬೈ ಅಮೌಂಟ್ ನನ್ನ ಹತ್ರ ಎಷ್ಟಿದೆ, ದಟ್ ಈಸ್ ಟೋಟಲ್ ನಂಬರ್ ಆಫ್ ಬುಕ್ಸ್. ವಾಟ್ ವಿ ಆರ್ ಟೋಟಲ್ ನಂಬರ್ ಆಫ್ ಬುಕ್ಸ್ ಎಷ್ಟು ತಗೊಳ್ತಿದ್ವಿ, ಟೇಕ್ ಇಟ್ ಆಸ್ ಎಕ್ಸ್, ಕರೆಕ್ಟಾ? ಟೋಟಲ್ ನಂಬರ್ ಆಫ್ ಅಮೌಂಟ್ ಎಷ್ಟಿದೆ 60. ಆ ಅಮೌಂಟ್ ನ ಬುಕ್ಸ್ ಇಂದ ಡಿವೈಡ್ ಮಾಡಿದ್ರೆ ನನಗೆ ಎಷ್ಟು ನೋಟ್ ಬುಕ್ ಬರುತ್ತೆ ನಮ್ಗೆ ಗೊತ್ತಾಗ್ಬಿಡುತ್ತೆ, ಕರೆಕ್ಟಾ? ಓಕೆ, ನೆಕ್ಸ್ಟ್ ಮುಂದೆ ಕ್ವಶನ್ ಏನ್ ಹೇಳ್ತಾ ನೋಡಿ. ಮುಂದಕ್ಕೆ ಹ್ಯಾಡ್ ಈ ಬಾಟ್ 5 more books ಫಾರ್ ದ ಸೇಮ್ ಅಮೌಂಟ್. ಅದೇ ಅಮೌಂಟ್ ಅಂದ್ರೆ ದಟ್ ಇಸ್ ಎಷ್ಟು ಅಮೌಂಟ್, 60, ಕರೆಕ್ಟಾ? ಬಟ್ ಏನ್ ಮಾಡ್ದ, ಜಾಸ್ತಿ 5 ಬುಕ್ಸ್ ತಗೊಂಡ. ಸೊ x+5 ಇದೇ ತರ ಕ್ವಶನ್ ನಿಮಗೆ ಸ್ಟೇಟ್ ಲೆವೆಲ್ ಕೇಳಿದ್ದ, ನೆನಪಿದ್ಯಾ? ಅದೇ ಎ ಗ್ರೇಡು, ಮತ್ತೆ ಅದ್ರಲ್ಲಿ 5 ಜನ ಸ್ಟೂಡೆಂಟ್ ಜಾಸ್ತಿ ಆಗ್ತಾರೆ, ಇಷ್ಟು ಅಮೌಂಟ್ ಎಷ್ಟಾಗುತ್ತೆ ಅಂತ ಸೇಮ್ ಇದೇ ತರ ಮಾಡೋದು. ಸೊ +5 ಆಯ್ತು. ಸೊ ನೆಕ್ಸ್ಟ್ ವುಡ್ ಹ್ಯಾವ್ ಕಾಸ್ಟ್ ದ ಹಿಮ್ 1 rupee ಲೆಸ್ ಅಂತೆ, 1 rupee ಲೆಸ್ ದಟ್ ಈಸ್ ಈಸ್ ಈಕ್ವಲ್ ಟು 1. ಸೊ ಲೆಸ್ ಅಂತ ಹೇಳಿದ್ರಿಂದ, ಸೊ ಫಸ್ಟ್ ಅಮೌಂಟ್ಗೂ ಸೆಕೆಂಡ್ ಅಮೌಂಟ್ ಡಿಫ್ರೆನ್ಸ್ ಇರೋದ್ರಿಂದ, ಸೊ 1 rupee ಲೆಸ್ ಇರೋದ್ರಿಂದ, ಸೊ 60/x ಮೈನಸ್ 60/x+5 ಈಕ್ವಲ್ಸ್ ಟು 1. ಫೈಂಡ್ ದ ನಂಬರ್ ಆಫ್ ಬುಕ್ ಬಾಟ್ ಬೈ ಹಿಮ್. ಸೇಮ್ ಏನಿಲ್ಲ, ಸೇಮ್ ಅದೇ ತರ ಈಗ. ಸೊ x ಆಫ್ x+5, ಸೊ 60 into x+5 ಮೈನಸ್ 60x, ಸೊ ಈಕ್ವಲ್ಸ್ ಟು 1. ಸೊ ಇದನ್ನು ಅಷ್ಟೇ ನೀವು ಸಿಂಪ್ಲಿಫೈ ಮಾಡಿ 60 ಕ್ಯಾನ್ಸಲ್ ಆಗುತ್ತೆ. ಸೊ ಏನಾಯ್ತು ಅಲ್ಲಿಗೆ ಈಕ್ವೇಶನ್, 60x ಪ್ಲಸ್ 300 ಮೈನಸ್ 60x ಈಕ್ವಲ್ಸ್ ಟು x² ಪ್ಲಸ್ 5x ಆಯ್ತು. ಸೊ ಇಲ್ಲಿ ಪ್ಲಸ್ 6x ಟು ಮೈನಸ್ 60 ಕ್ಯಾನ್ಸಲ್, 5x² ಪ್ಲಸ್ 5x ಮೈನಸ್ 300 ಈಸ್ ಈಕ್ವಲ್ ಟು 0. ಸೊ ಈ ಕ್ವೆಶನ್ ಫ್ಯಾಕ್ಟರೇಷನ್ ಮಾಡಿ ನಿಮಗೆ ಎಕ್ಸ್ ವ್ಯಾಲ್ಯೂ ಬರ್ತದೆ ನೋಡಿ. ಈಗ ವೆರಿ ಇಂಪಾರ್ಟೆಂಟ್ ಮೋಟರ್ ಬೋಟ್ ನೋಡಿ, ವೆರಿ ಇಂಪಾರ್ಟೆಂಟ್ ಮೋಟರ್ ಬೋಟ್. ಇದನ್ನ ಎಲ್ಲಾ ಪ್ರಾಬ್ಲಮ್ಸ್ ಮಾಡೋಕ್ಕಾಗಲ್ಲ, ಆಯ್ತಾ? ನೋಡಿ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಇದು ಬೋಟು ಅನ್ಕೊಳ್ಳಿ, ಇದು ಬೋಟ್, ಆಯ್ತಾ? ಇದು ಬೋಟ್. ಸೊ ಈ ಬೋಟು ಈಗ ಡೌನ್ ಅನ್ಕೊಳ್ಳಿ, ಡೌನ್ ಅಂದ್ರೆ ನೀರಿನ ಪ್ರವಾಹನೂ ಇರುತ್ತೆ, ಕರೆಕ್ಟಾ? ಸ್ಟ್ರೀಮ್ ಸ್ಪೀಡ್ ಇರುತ್ತೆ, ಮತ್ತೆ ಬೋಟ್ ಸ್ಪೀಡು ಇರುತ್ತೆ, ಕರೆಕ್ಟಾ? ಬೋಟ್ ಸ್ಪೀಡು ಸ್ಟ್ರೀಮ್ ಸ್ಪೀಡ್ ಎರಡೂ ಇರುತ್ತೆ. ಸೊ ಈಗ ನೀವು ಏನು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಂಡ್ರಪ್ಪ, ಆಯ್ತು, ನೀವೀಗ ಸೈಕಲ್ ಡೌನ್ ಅಲ್ಲಿ ಹೋಗ್ತೀರ ಅನ್ಕೊಳ್ಳ, ಡೌನ್ ಸೈಕಲ್ ಇದು ಸೈಕಲ್, ನೀವು ಸೈಕಲ್ ಡೌನ್ ಅಲ್ಲಿ ಹೋಗ್ಬೇಕಾರೆ ನೀವು ಸೈಕಲ್ ಪೆಡಲ್ ಮಾಡಿದ್ರು ಸೈಕಲ್ ಮೂವ್ ಆಗುತ್ತೆ, ಕರೆಕ್ಟಾ? ಅದ್ರಲ್ಲಿ ಏನೋ ನೀವು ಡೌನ್ ಅಲ್ಲಿ ಸೈಕಲ್ ಸ್ಪೀಡ್ ಪೆಡಲ್ ಮಾಡಿದ್ರೆ ಸೈಕಲ್ ಸ್ಪೀಡು ಪ್ಲಸ್ ಡೌನ್ ಎರಡೂ ಸೇರಿ ಸ್ಪೀಡ್ ಏನಾಯ್ತು, ಜಾಸ್ತಿ ಆಯ್ತಾ? ಸೊ ಹಂಗಾಗಿ ಸೊ ಫಸ್ಟ್ ನೀವ್ ಏನ್ ಮಾಡಿ ಗೊತ್ತಾ, ಬೋಟ್ ಸ್ಪೀಡ್ ನ ಯು ಟೇಕ್ ಇಟ್ ಆಸ್ ಎಕ್ಸ್ ಅಂತ ತಗೊಳ್ಳಿ. ನೆಕ್ಸ್ಟ್ ಸ್ಟ್ರೀಮ್ ಸ್ಪೀಡ್ ನ ಯು ಟೇಕ್ ಸ್ಟ್ರೀಮ್ ಸ್ಪೀಡ್ ಯು ಟೇಕ್ ಇಟ್ ಆಸ್ ವೈ ಅಂತ ತಗೊಳ್ಳಿ. ಈಗ ನೀವು ಡೌನ್ ಸ್ಟ್ರೀಮ್ ಹೋಗ್ಬೇಕಾದ್ರೆ ಏನಾಯ್ತು, ಡೌನ್ ಅಲ್ಲಿ ಹೋಗ್ಬೇಕಾದ್ರೆ ಬೋಟ್ ಸ್ಪೀಡು ಪ್ಲಸ್ ಸ್ಟ್ರೀಮ್ ಸ್ಪೀಡ್ ಆಯ್ತಾ? ಬೋಟ್ ಸ್ಪೀಡ್ ಸ್ಟ್ರೀಮ್ ಸ್ಪೀಡ್ x+y. ನಾನು ಹೆಂಗ್ ಬರ್ಬೇಕು ಗೊತ್ತಾ, ನೀವು ಡೌನ್ ಅಲ್ಲಿ ಹೋಗ್ಬೇಕಾದ್ರೆ ಇದು ಬೋಟಿನ ಸ್ಪೀಡು ಪ್ಲಸ್ ನೀರಿನ ಸ್ಪೀಡು ಎರಡೂ ಸೇರುತ್ತೆ, ಸೊ ದಟ್ಸ್ ವೈ x+y. ಅದೇ ನೀವು ಅಪ್ ಅಲ್ಲಿ ಬರ್ಬೇಕಾದ್ರೆ ಅಪ್ಸ್ಟ್ರೀಮ್ ಮಾಡ್ಬೇಕಾದ್ರೆ ನಿಮ್ದು ಬೋಟಿನ ಸ್ಪೀಡ್ ಇರುತ್ತಲ್ಲ, ಅದ್ರನ್ನ ಸ್ಟ್ರೀಮ್ಗೆ ಅಗೇನೆಸ್ಟ್ ಆಗಿ ಹೋಗ್ಬೇಕು, ಕರೆಕ್ಟ್? ಅವಾಗ ದಿಬ್ದ ಬರ್ಬೇಕಾದ್ರೆ ನೀವು ಸೈಕಲ್ ನಿಂತ್ಕೊಂಡೆಲ್ಲ ತುಣಿತೀರಿ, ಯಾಕೆ? ಅಗೇನೆಸ್ಟ್ ದಿ ಗ್ರಾವಿಟೇಷನ್, ಅದು ಅಪ್ ಬರ್ಬೇಕಲ್ಲ, ಅದಕ್ಕೋಸ್ಕರ. ಸೊ ದಟ್ಸ್ ವೈ x-y ಆಯ್ತು, ಕರೆಕ್ಟಾ? x-y ಅಗೇನೆಸ್ಟ್ ದಿ ಸ್ಟ್ರೀಮ್. ಸೊ ಇಲ್ಲಿ ನೋಡಿ ಡಿಸ್ಟೆನ್ಸ್ ಕೊಟ್ಟಿದ್ದಾನೆ, ಡಿಸ್ಟೆನ್ಸ್ ಎಷ್ಟು ಕೊಟ್ಟಿದ್ದಾನೆ, ಡಿಸ್ಟೆನ್ಸ್ ದಟ್ ಈಸ್ 24 ಕಿಲೋಮೀಟರ್. ಡಿಸ್ಟೆನ್ಸ್ ಇಸ್ 24 ಕಿಲೋಮೀಟರ್. ಟೈಮ್ ಟೇಕನ್ ಟು ರಿಟರ್ನ್ ದ ಸೇಮ್ ಸ್ಪಾಟ್. ಓಕೆ, ಸೇಮ್ ಸ್ಪಾಟ್ ಅಂತೆ ನೋಡಿ. ಏನು ಟೈಮ್ ಏನಿಸ್
1 ಆರ್ ಮೋರ್ ಅಂತೆ, 1 ಆರ್ ಮೋರ್, 1 ಆರ್ ಮೋರ್. ಓಕೆ, ಈಗ ಏನು ಫಾರ್ಮುಲಾ ಈಸ್ ಅಪ್ಸ್ಟ್ರೀಮ್ ಮೈನಸ್ ಡೌನ್ ಸ್ಟ್ರೀಮ್ ಈಕ್ವಲ್ಸ್ ಟು ಟೈಮ್. ಸೊ ಏನು ಅಪ್ಸ್ಟ್ರೀಮ್ದೇನು ಅಪ್ಸ್ಟ್ರೀಮ್ ದಟ್ ಈಸ್ ಸ್ಪೀಡ್. ನೋಡಿ ಇದರಲ್ಲಿ ವೆರಿ ಇಂಪಾರ್ಟೆಂಟ್, ಟೈಮ್, ಡಿಸ್ಟೆನ್ಸ್ ಆಫ್ ಅಪ್ಸ್ಟ್ರೀಮ್ ಡಿವೈಡ್ ಬೈ ಡಿಸ್ಟೆನ್ಸ್ ಆಫ್ ಡೌನ್ ಸ್ಟ್ರೀಮ್. ಸೊ ದಟ್ ಈಸ್ ಏನಪ್ಪ, ಟೈಮ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಸ್ಪೀಡಾ. ನೋಡಿ ಡಿಸ್ಟೆನ್ಸ್ ಬೈ ಸ್ಪೀಡ್ ಮೈನಸ್ ಡಿಸ್ಟೆನ್ಸ್ ಬೈ ಸ್ಪೀಡ್ ಈಸ್ ಈಕ್ವಲ್ ಟು ಟೈಮ್. ಸೊ ಡಿಸ್ಟೆನ್ಸ್ ಎಷ್ಟಿದೆ ಅಪ್ಸ್ಟ್ರೀಮ್ದು ಸೇಮೆ 24, ಬಟ್ ಸ್ಪೀಡ್ ಈಸ್ ಯು ಹ್ಯಾವ್ ಟು ಪುಟ್ ದ ಅಪ್ಸ್ಟ್ರೀಮ್ ವ್ಯಾಲ್ಯೂ. ಅಪ್ಸ್ಟ್ರೀಮ್ ಈಸ್ ಎಕ್ಸ್ ಮೈನಸ್ ವೈ. ಸೊ ಮೈನಸ್ ಡಿಸ್ಟೆನ್ಸ್ ಈಸ್ 24, ಡೌನ್ ಸ್ಟ್ರೀಮ್ದು ಸ್ಪೀಡ್ ಎಷ್ಟಿದೆ ಎಕ್ಸ್ ಪ್ಲಸ್ ವೈ ಈಕ್ವಲ್ಸ್ ಟು ಟೈಮ್ ಎಷ್ಟಿದೆ 1. ಬಟ್ ಇಲ್ಲಿ ಅವರೊಂದು ವ್ಯಾಲ್ಯೂ ಕೊಟ್ಟಿದ್ದಾರೆ, ಏನ್ ಕೊಟ್ಟಿದ್ದಾರೆ ನೋಡಿ, ದ ಬೋಟ್ ಸ್ಪೀಡ್. ನೋಡಿ ಬೋಟ್ ಸ್ಪೀಡ್ ಕೊಟ್ಟಿದ್ದಾರೆ, ಬೋಟ್ ಸ್ಪೀಡ್ ಈಸ್ 24, ಬೋಟ್ ಸ್ಪೀಡ್ 24 ಅಂತೆ. ಸೊ ಅವಾಗ ಈಕ್ವೇಶನ್ ಏನಾಗುತ್ತೆ ನೋಡಿ, ಇಲ್ಲಿ 18 ಪ್ಲಸ್ ವೈ ಆಯ್ತು, ಇದೇನಾಯ್ತು 18 ಮೈನಸ್ ವೈ ಆಯ್ತು, ಕರೆಕ್ಟಾ. 18 ಮೈನಸ್ ವೈ, 18 ಅಂದ್ರೆ ಏನು, ಬೋಟ್ ಸ್ಪೀಡ್. ಬೋಟ್ ನೀವು ತಗೊಂಡಿವಿ, ಎಕ್ಸ್ ತಗೊಂಡಿದ್ವಲ್ಲ, ಸೊ ಅದಕ್ಕೋಸ್ಕರ. ಸೊ ಇದಕ್ಕೆ ಈಗ ಹಾಕೊಂಡಿದ್ದೀವಿ. ಸೊ ದಟ್ ಈಸ್ 24 divided by 18 minus y minus 24 by 18 plus y is equal to 1. ಸೊ ಈಗ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಫಸ್ಟ್ ಡಿನಾಮಿನೇಟರ್ ನೋಡಿ ಏನಾಯ್ತು, a ಮೈನಸ್ ಬಿ ಇಂಟು a ಪ್ಲಸ್ ಬಿ ಏನಾಯ್ತು, 18 ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್. ಸೊ ಹೋಲ್ ಡಿವೈಡ್ ಬೈ ದಟ್ ಈಸ್ 24 ಇಂಟು 18 ಪ್ಲಸ್ ವೈ. ಸೊ ಮೈನಸ್ 24 ಇಂಟು 18 ಮೈನಸ್ ವೈ ಈಕ್ವಲ್ಸ್ ಟು 1 ಆಯ್ತು, ಕರೆಕ್ಟಾ. ಸೊ ಈ ಈಕ್ವೇಶನ್ ಸಿಂಪ್ಲಿಫೈ ಮಾಡಿ ಯು ವಿಲ್ ಗೆಟ್ ದ ವ್ಯಾಲ್ಯೂ ಆಫ್ ವೈ ಬಂದಿರೋ ವ್ಯಾಲ್ಯೂನ ನೀವು ಇದಕ್ಕೆ ಹಾಕಡಿ. ಅದಕ್ಕೆ ವೈ ಇಸ್ ದ ಸ್ಪೀಡ್ ಆಫ್ ದಿ ಸ್ಟ್ರೀಮ್ ಸ್ಪೀಡ್ ಆಗಿರುತ್ತೆ ನೋಡಿ, ಅದನ್ನೇ ಕೇಳಿರೋದು. ಸೊ ಫೈಂಡ್ ದ ಸ್ಟ್ರೀಮ್ ಸ್ಪೀಡ್ ಅಂತ. ಸೊ ವೈ ವೆರಿ ಕಂಡಿದೆ ಎಷ್ಟು, ಅರ್ಥ ಆಯ್ತಾ. ಸೊ ನಾನು ಎಲ್ಲಾನು ಕಂಪ್ಲೀಟ್ ಮಾಡಕ್ ಹೋಗಿಲ್ಲ, ಯಾಕಂದ್ರೆ ನಿಮ್ಗೆ ಟೈಮ್ ವೇಸ್ಟ್ ಮಾಡಕ್ ಹೋಗಲ್ಲ. ನೀವು ಕೊಡಪ್ಪ ಏನೋ ಎಫರ್ಟ್ ಹಾಕ್ಲಿ, ನೀವು ಕೂಡ ಮಾಡ್ಲಿ ಅನ್ನೋದಕ್ಕೋಸ್ಕರ ಎಲ್ಲ ನಿಮಗೆ ಜಸ್ಟ್ ಕ್ಲೂ ಕೊಟ್ಟಿದ್ದೀನಿ ಪ್ರಾಬ್ಲಮ್ಸ್ಗಳು. ಇವೆಲ್ಲ ಪ್ರಾಬ್ಲಮ್ಸ್ಗಳು ಪ್ರೀವಿಯಸ್ ಇಯರ್ ಕೇಳಿರುವಂತಹ ಪ್ರಾಬ್ಲಮ್ಸ್ಗಳಾಗಿರ್ತವೆ. ಸೊ ಎಲ್ಲ ಚೆನ್ನಾಗಿ ವರ್ಕೌಟ್ ಮಾಡಿ, ಇನ್ನು ಎಕ್ಸಾಮಿಗೆ ತುಂಬಾ ಕಡಿಮೆ ದಿನ ಇರೋದ್ರಿಂದ ಸೀರಿಯಸ್ ವರ್ಕೌಟ್ ಮಾಡಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್.